ಎಲ್ರಿಗೂ ನಮಸ್ಕಾರ. ನಾನು ಶಂಕರ್. ಒಂದು ಹೊಸ ಯೋಚನೆಯೊಂದಿಗೆ ಮತ್ತು ಒಂದು ಹೊಸ ವಿಭಿನ್ನ ಕಲ್ಪನೆಯೊಂದಿಗೆ ನಮನ ಚಾನಲ್ನ ಮುಖಾಂತರ ನಾನು ನಿಮ್ಮ ಮುಂದೆ ಬಂದಿರ್ತೇನೆ. ಕಾರಣ, ನಮ್ಮ ಪೋಸ್ಟರ್ಗಳನ್ನು ನೋಡುವಾಗ ನಿಮಗೆ ಅನಿಸಿರ್ಬೋದು, ಒಂದು ವಿಭಿನ್ನ ಪ್ರಯತ್ನದೊಂದಿಗೆ ನಮನ ಚಾನಲ್ನ ಮುಖಾಂತರ ಜನತೆಯನ್ನು ನಾವು ತಲುಪಲಿಕ್ಕಿದ್ದೇವೆ. ಅದುವೇ ಗುರುನಮನ. ಗುರುನಮನ ಎಂದರೆ ನಮಗೆಲ್ಲರಿಗೂ ಅರ್ಥ ಆಗುವಂಥದ್ದು ಏನು ಅಂತ ಹೇಳಿದರೆ, ಒಂದು ಗುರುವಿಗೆ ಗೌರವವನ್ನು ಸಲ್ಲಿಸುವಂಥದ್ದು, ನಮಗೆ ಪಾಠ ಮಾಡಿದಂಥ ಗುರುಗಳಿಗೆ ನಾವು ಸಮರ್ಪಣಾ ಭಾವದಿಂದ ಅವರಲ್ಲಿ ಒಂದು ಗೌರವಯುತವಾದಂಥ ಭಾವನೆಯನ್ನು ನಾವು ಕಾಣುವುದು. ಆದರೆ ಹೊಸ ಆಲೋಚನೆಯನ್ನು ನಿಮ್ಮ ಮುಂದೆ ನಾವು ಇವತ್ತು ಪ್ರಸ್ತುತಪಡಿಸಲಿಕ್ಕೆ ಪ್ರಥಮ ಒಂದು ಇಂಟರ್ವ್ಯೂನಲ್ಲಿ ನಾವು ಇದ್ದೇವೆ. ಅದುವೇ ಗುರುನಮನ ವಿದ್ ಶಂಕರ್. ಪ್ರಥಮ ಇಂಟರ್ವ್ಯೂನಲ್ಲಿ ನಮ್ಮ ಜೊತೆಗೆ ಇರುವಂತಹ ಟೀಚರ್ ಅವರೇ ಶಾರದಾ ಟೀಚರ್. ಟೀಚರ್ ನಮಸ್ತೆ. ನಮಸ್ತೆ. ಶಾರದಾ ಟೀಚರನ್ನು ನೋಡುವಾಗ ಹೆಚ್ಚಿನ ಅವರ ಶಿಷ್ಯ ವರ್ಗಕ್ಕೆ ಬಹಳ ಒಂದು ಸಂತೋಷವಾಗುವಂಥ ಸಾಧ್ಯತೆಗಳು ಇದ್ದಾವೆ. ಭಾವನಾತ್ಮಕವಾಗಿರುವಂಥ ಹಲವಾರು ಘಟನೆಗಳು ನಿಮ್ಮ ಮುಂದೆ ಕಣ್ಣೆದುರಿಗೆ ಬಂದಿರಬಹುದು. ಅಷ್ಟು ದೊಡ್ಡ ವಿದ್ಯಾರ್ಥಿ ಬಳಗವನ್ನು ಹೊಂದಿರುವಂಥ ನಮ್ಮ ಶಾರದಾ ಟೀಚರ್ ಇವತ್ತು ನಮನ ಚಾನಲ್ನ ಮುಖಾಂತರ ನಮ್ಮ ಜೊತೆ ಇದ್ದಾರೆ. ಸಾರ್ಥಕ 30 ವರ್ಷದ ಸೇವೆಯನ್ನು ಸಲ್ಲಿಸಿ ನಿವೃತ್ತ ಜೀವನದಲ್ಲಿ ಒಂದು ನೆಮ್ಮದಿಯ ಜೀವನವನ್ನು ಕಳಿತಿರುವಂಥ ಈ ಟೀಚರ್, ಇವರು 1981ರಲ್ಲಿ ಶಿಕ್ಷಕ ವೃತ್ತಿಗೆ ಸೇರ್ಪಡೆಗೊಂಡು ಸುದೀರ್ಘ 30 ವರ್ಷಗಳನ್ನು ದಾಟಿ 2011ರಲ್ಲಿ ತನ್ನ ಶಿಕ್ಷಕ ವೃತ್ತಿಗೆ ನಿವೃತ್ತಿಯನ್ನು ಹೊಂದಿರ್ತಾರೆ. ಆದರೆ 30 ವರ್ಷದ ತನ್ನ ವೃತ್ತಿ ಜೀವನದಲ್ಲಿ ಹಲವಾರು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕನ್ನು ಚೆಲ್ಲಿದಂಥ ಈ ಟೀಚರ್, ಯಾರಿಗೆ ಗೊತ್ತಿಲ್ಲ ಹೇಳಿ, ನಮ್ಮ ಶಾರದಾ ಟೀಚರ್ ಇವತ್ತು ನಮ್ಮ ಜೊತೆಗೆ ಅವರ ವೃತ್ತಿ ಜೀವನದ ಮತ್ತು ಅವರ ವೈಯಕ್ತಿಕ ಜೀವನದ ಹಲವಾರು ಘಟನಾವಳಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅವರ ಶಿಷ್ಯ ವರ್ಗಕ್ಕೆ ಈ ಒಂದು ಎಪಿಸೋಡನ್ನು ನೀವೆಲ್ಲರೂ ನೋಡಿ ಅಂತ ಹೇಳುವುದಕ್ಕೆ ಕಾರಣವನ್ನು ಕೂಡ ಹೇಳ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಟೀಚರ್ ಪುಣ್ಯಕೋಟಿ ಕಥೆಯನ್ನು ಹೇಳುವಲ್ಲಿ ಬಹಳ ಫೇಮಸ್ ಎಂಬುದು ಅವರ ಶಿಷ್ಯ ವರ್ಗದಿಂದಲೇ ನಮಗೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಪ್ರಥಮ ಎಪಿಸೋಡ್ನಲ್ಲಿ ಶಾರದಾ ಟೀಚರನ್ನೇ ಕರಿಬೇಕು ಅಂತ ಹೇಳುವಂಥ ಒಂದು ಕಲ್ಪನೆಯೊಂದಿಗೆ ಇವತ್ತು ನಾವು ಅದನ್ನು ಸಾಕಾರಗೊಳಿಸಿದ್ದೇವೆ. ಮತ್ತೊಮ್ಮೆ ಟೀಚರಿಗೆ ಸ್ವಾಗತವನ್ನು ತಿಳಿಸ್ತಾ ಇದ್ದೇನೆ. ಟೀಚರ್, ಮೊದಲನೇ ಪ್ರಶ್ನೆ, ಹೇಗಿದ್ದೀರಿ? ಪರವಾಗಿಲ್ಲ, ದೇವರ ದಯದಿಂದ ಆರೋಗ್ಯವಾಗಿದ್ದೇನೆ. ಟೀಚರ್, ನೀವು ಮೂಲತಃ ಯಾವ ಊರಿನವರು ಟೀಚರ್? ನಮ್ಮ ತಂದೆ ತಾಯಿಯವರು ಕಾರ್ಕಳ ಮತ್ತು ಕಬ್ಬಿನಾಲೆ ಮೂಲತಃ. ಅವರು ಅಲ್ಲಿ ಹೋಟ್ಲ್ ಇಟ್ಟುಕೊಂಡು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಕಲ್ ಅಂತ ಊರಲ್ಲಿ ಹೋಟ್ಲ್ ಇದ್ದುಕೊಂಡಿದ್ದೆವು. ಅಲ್ಲಿಯೇ ನಾನು TCH ಮಾಡಿದ್ದು. ಮೂಲತಃ ನಮ್ಮದು ಊರಾದರೂ ಕೂಡ ಹೋಗಿ ಇದ್ದದ್ದು ಕಲಿತದ್ದು ಎಲ್ಲ ಅಲ್ಲಿಯೇ, ಹುಟ್ಟಿದ್ದು ಅಲ್ಲಿ ಇಲ್ಕಲ್, ಬಿಜಾಪುರ ಜಿಲ್ಲೆ. ಆವಾಗ ಬಿಜಾಪುರ ಜಿಲ್ಲೆ ಇತ್ತು, ಈಗ ಬಾಗಲಕೋಟೆ ಜಿಲ್ಲೆ ಆಗಿದೆ. ನೀವು 1981ರಲ್ಲಿ ಈ ಶಿಕ್ಷಕ ವೃತ್ತಿಗೆ ಬಂದಿದ್ದೀರಿ. ನಿಮ್ಮ ವೃತ್ತಿ ಯಾವ ಶಾಲೆಯಲ್ಲಿ ಪ್ರಾರಂಭ? 1981ರಲ್ಲಿ ಪಟ್ರಮೆ ಶಾಲೆಯಲ್ಲಿ ಇದ್ದೆ, ಹಿರಿಯ ಪ್ರಾಥಮಿಕ ಶಾಲೆ ಪಟ್ರಮೆ. ಆಗದ ಒಂದು ಪರಿಸ್ಥಿತಿ ಹೇಗಿತ್ತು ಟೀಚರ್? ಆವಾಗಿನ ಪರಿಸ್ಥಿತಿ, ನನ್ನ ಸಣ್ಣ ಮಗ 5 ತಿಂಗಳ ಮಗು. ಆ ಮಗುವನ್ನು ಎತ್ತಿಕೊಂಡು ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಸಾಧಾರಣ ಧರ್ಮಸ್ಥಳದಿಂದ 7 ಕಿಲೋಮೀಟರ್ ಅಲ್ಲಿಗೆ ನಡಿಬೇಕು. 7 ಮೈಲ್ ನಡ್ಕೊಂಡು ಹೋಗಿ 2 ಹೊಳೆ ದಾಟ್ಲಿಕ್ಕಿತ್ತು. ಈಗ ಸಂಕ ಆಗಿದೆ ಅಲ್ಲಿ. ಮೊದಲು ಸೊಂಟದವರೆಗೆ ನೀರಿದ್ರು ಕೂಡ ಅದರಲ್ಲಿ ದಾಟಿಕೊಂಡು ಹೋಗ್ತಿದ್ದೆವು. ಸೊಂಟಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ದೋಣಿ ಬಿಡ್ತಾ ಇದ್ರು. ಆ ಮಗುವನ್ನು ಎತ್ತಿಕೊಂಡು ಮಗುವಿಗೆ ಬೇಕಾದದ್ದನ್ನು ಹಿಡ್ಕೊಂಡು ನಮಗೆ ವಾರಕ್ಕೆ ಬೇಕಾಗುವಂಥ ತಿಂಡಿ ತಿನಿಸು ಎಲ್ಲವನ್ನು ಹಿಡ್ಕೊಂಡು ಹೋಗಬೇಕಿತ್ತು ನಾನು 81ರಲ್ಲಿ. ನಂತರ ನೀವು ನೀವು ಅಲ್ಲಿ ಶಿಕ್ಷಕ ವೃತ್ತಿಯನ್ನು ಒಂದು ವರ್ಷ ಇದ್ದೆ. 1 ವರ್ಷ ಇದ್ದೆ. 1 ವರ್ಷ ಮಾತ್ರ. 1 ವರ್ಷದ ನಂತರ ನನಗೆ ಇಲ್ಲಿ ರಾಮಶೇಷ್ ಶೆಟ್ಟರು ಅಂತೇಳಿ ಅವರು AEO ಆಗಿದ್ರು. ಅವರು ನನ್ನನ್ನು ಇಲ್ಲಿ ಹುಣಸೆಕಟ್ಟೆಗೆ ಟ್ರಾನ್ಸ್ಫರ್ ಆಯಿತು. ನಿಮ್ಮ ಸುದೀರ್ಘ ಶಿಕ್ಷಣದ ಒಂದು ಶಿಕ್ಷಕ ವೃತ್ತಿಯನ್ನು ನೀವು ಕಳೆದಿರುವಂಥದ್ದು ಹುಣಸೆಕಟ್ಟೆ ಶಾಲೆಯಲ್ಲಿ.
25 ವರ್ಷ 25 ವರ್ಷ ಅದೇ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡಿದ್ದೇನೆ. ನಾನು ಬಿಟ್ಟು ಪ್ರಮೋಷನ್ ಆಗಿದೆ ಅಂತ ಆಗುವಾಗನೇ ಎಲ್ಲರೂ ನೀವು ಇಲ್ಲೇ ಇರಿ, ರಿಟೈರ್ಡ್ ಆಗೋದು ಇಲ್ಲೇ ಆಗಿ ಅಂತ ಅನ್ನುವಂಥ ಊರಿನವರೊಂದು ಅಭಿಪ್ರಾಯ ಇತ್ತು. ಪ್ರಮೋಷನ್ ಆಗಿದ್ರಿಂದ ನಾವು ನಿಮ್ಮನ್ನು ಬಿಟ್ಟು ಕೊಡ್ತೇವೆ, ಇಲ್ಲದಿದ್ದರೆ ನಿಮ್ಮನ್ನು ಬಿಟ್ಟು ಕೊಡ್ಲಿಕ್ಕೆ ನಾವು ತಯಾರಿಲ್ಲ ಅಂತ ಹೇಳ್ತಾ ಇದ್ರು ಎಲ್ಲ ಊರಿನವರು. ಹಾಗೆ ಅವರ ಒಂದು ವಿಶ್ವಾಸ, ನಮ್ಮ ಮೇಲಿರುವಂಥ ಪ್ರೀತಿ ಎಲ್ಲವೂ ಇದ್ದದ್ರಿಂದ ನಾನು ಕೊನೆಗೆ ಪ್ರಮೋಷನ್ ಆಗಿ ಬಳಂಜ ಶಾಲೆಗೆ ಹೋದೆ. ಅಲ್ಲಿ 4 ವರ್ಷ ಅಂದರೆ 3 ವರ್ಷ ಇಡೀ ಆಗಿದ್ದೆ. 2007ರವರೆಗೆ ನಾನು ಇಲ್ಲೇ ಇದ್ದೆ ಹುಣಸೆಕಟ್ಟೆ ಶಾಲೆಯಲ್ಲಿ. 2007 ಮಾರ್ಚಲ್ಲಿ ನಾನು ಅಲ್ಲಿಗೆ ಹೋದೆ ಬಳಂಜ ಶಾಲೆಗೆ. ಅಲ್ಲಿ 2011ರಲ್ಲಿ ರಿಟೈರ್ಡ್. ಈಗ ನೀವು ಸುದೀರ್ಘ 25 ವರ್ಷದ ಅಂದಾಜು ನೀವು ಹುಣಸೆಕಟ್ಟೆ ಶಾಲೆಯಲ್ಲಿ ಕಲಿತಿದ್ದೀರಿ. ಟೀಚರ್, ಅಲ್ಲಿಯ ಆವಾಗಿನ ಪರಿಸ್ಥಿತಿ ಅಂದ್ರೆ ಹೇಗಿತ್ತು? ಈಗ ತುಂಬಾ ಕಾಲ ಬದಲಾಗಿದೆ, ಟೀಚರ್ಗಳ ವ್ಯವಸ್ಥೆಯು ಕೂಡ ಬದಲಾಗಿದೆ, ನಮ್ಮ ಒಂದು ಶಿಕ್ಷಣದ ವ್ಯವಸ್ಥೆಯು ಕೂಡ ಬದಲಾಗಿದೆ. ಅಂದಿನ ಕಾಲದ ವಿದ್ಯಾರ್ಥಿಗಳು ನಿಮಗೆ ಅಂದ್ರೆ ಯಾವ ರೀತಿಯಾದಂತ ಒಂದು ವಿದ್ಯಾರ್ಥಿಗಳ ಸ್ಥಿತಿ ಹೇಗಿತ್ತು? ಕಳಿಸುವುದೇ ಕಷ್ಟದಲ್ಲಿ, ಅಂದ್ರೆ ಮನೆಯವರು ಈ ಕೂಲಿ ನಾಲಿ ಮಾಡಿಯೇ ಕಳಿಸ್ಬೇಕಿತ್ತು. ಯಾವುದನ್ನು ಮಕ್ಕಳಿಗೆ ಒಂದೊಂದು ಕಾಪಿ ಪುಸ್ತಕ ತೆಗೆದುಕೊಡುವಷ್ಟು ಕೆಲವು ಸಲ ಅವರಿಗೆ ಇರ್ತಿರ್ಲಿಲ್ಲ. ಅಂದರೆ ಬರೀಲಿಕ್ಕೆ ಏನು ಮಾಡೋದು ಟೀಚರ್, ನಮಗೆ ₹1 ಆವಾಗ ಕಾಪಿ ಪುಸ್ತಕಕ್ಕಿದ್ದದ್ದು ₹1. ಸಣ್ಣ 40 ಪುಟ್ಟದ್ದು. ಆ ₹1ಗೆ ಕೂಡ ಕೆಲವೊಮ್ಮೆ ಆಲೋಚನೆ ಮಾಡಬೇಕಿತ್ತು. ಮೆಡಿಕಲ್ ಫೀಸ್ ಕೊಡಬೇಕಾದ್ರೆ ₹1 ಆಲೋಚನೆ ಮಾಡಬೇಕಾದ್ರೂ ಕೂಡ ಕೆಲವು ಸಲ ಈಗ ಇಲ್ಲಲ್ಲ, ಈಗ ನೀವು ಹಾಕಿ ನಾವು ಮತ್ತೆ ಕೊಡ್ತೇವೆ ಅಂತ ಹೇಳುವಂಥ ಪರಿಸ್ಥಿತಿ ಆವಾಗ. ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಚೀಲ ಆವಾಗ ಇದಿರಲಿಲ್ಲ. ಶಾಲೆಗೆ ಬರುವಾಗ ಮಕ್ಕಳು ಗೊರಬು ಹಾಕಿಕೊಂಡು ಬರ್ತಿದ್ರು, ಕುರಂಬು ಅಂತ ಹೇಳ್ತಾರೆ, ಕುರಂಬನ್ನೇ ಹಾಕೊಂಡು ಬರ್ತಿದ್ರು. ಸಣ್ಣ ಸಣ್ಣ ಕುರಂಬನ ಹಿಡ್ಕೊಂಡು ಮಕ್ಕಳು ಬರುವಾಗ ನೋಡ್ಲಿಕ್ಕೆ ಚಂದ. ನೀರು ಮಳೆಗೆ ಇದು ಮಾಡ್ಕೊಂಡು ಬರುವಾಗ ಈಗ ಬಗ್ಗಿಕೊಂಡು ಹಿಡ್ಕೊಂಡು ಬರುವಾಗ ಖುಷಿ ಆಗ್ತಿತ್ತು. ಬಂದು ಅದನ್ನೆಲ್ಲ ಸಾಲಾಗಿ ಜೋಡಿಸಿಡ್ತಿದ್ರು. ಕಟ್ಟೆ ಇತ್ತು ಒಂದು ಸಣ್ಣದು. ನಮ್ದು 5 ಸೆನ್ಸ್ ರೂಮಲ್ಲಿ ಫಸ್ಟ್ ಶಾಲೆ ಶುರುವಾದದ್ದು. ಹೌದು, ಅದು ಸಹ ನಾನು ಕೇಳ್ಪಟ್ಟೆ. ಈಗ ನೀವು ಇಂಟರ್ವ್ಯೂ ಕೊಡ್ತಿರುವಂತ ನಮನ ಚಾನೆಲ್ನ ಪ್ರೊಪ್ರೈಟರ್ ಏನಿದ್ದಾರೆ ಅವರ ಮನೆಯೇ ಮುಂಚೆ ಅದು ಇಷ್ಟೇ ದೊಡ್ಡದು ಅಲ್ವಾ? ಇಷ್ಟೇ ದೊಡ್ಡ ರೂಮ್. ಅದರಲ್ಲೇ ನಮಗೆ ಕೂತ್ಕೊಳ್ಳಿಕ್ಕೂ ಬೋರ್ಡ್ ಬರೀಲಿಕ್ಕೆ ಯಾವ ಗೋಡೆ ಎಲ್ಲ ತೂತಿದ್ದು, ಅದಕ್ಕೆ ಮಣ್ಣೆಲ್ಲ ಕೈ ಮಣ್ಣು ಕೊಟ್ಟು ಸರಿ ಮಾಡಿದ್ದೆ ನಾನು. ನೆಲದಲ್ಲಿ ಬೆಂಚ್ ಇಡ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಅಂದ್ರೆ ಮಣ್ಣು ಎದ್ದು ಹೊಂಡ ಇತ್ತು. ಅದಕ್ಕೆ ಮಕ್ಕಳ ಹತ್ರ ಮಣ್ಣು ತರಿಸಿ, ಅಂದ್ರೆ ನನಗೆ ಹೋಗಿ ತರಲಿಕ್ಕಿಂತ ಅವ್ರು ತಂದು ಕೊಡ್ತಿದ್ರು. ನಾನು ಕಲಿಸಿ ಲೆವೆಲ್ ಮಾಡಿ ಶಾಲೆ ಒಳಗೆ ಮಾಡ್ತಾ ಇದ್ದೆ. ಮತ್ತೆ ಗೋಡೆಗೆ ಸಹ ಬರೆಯುವಾಗ ಅಲ್ಲಿ ಇದು ಆಗುವಾಗ ನಾನು ಅಲ್ಲಿ ತೊಂದರೆ ಆಗ್ತದೆ ಅಂತ ತೂತಿದ್ದಲ್ಲಿ ಕೈ ಒಳಗೆ ಹೋಗ್ತದೆ ಹಾಗೆ. ಮತ್ತೆ ಅದನ್ನು ಎಲ್ಲ ಬಂದ್ ಮಾಡಿ ನಾನು ಸರಿ ಮಾಡಿ ಮಕ್ಕಳಿಗೆ ಪಾಠ ಮಾಡೋದು. ಅವಾಗ ರೋಲಿಂಗ್ ಬೋರ್ಡ್ ಮಾತ್ರ ಇದ್ದದ್ದು, ಮರದ ಬೋರ್ಡ್ ಇರಲಿಲ್ಲ. ಇರ್ಲಿಕ್ಕೆ ಜಾಗ ಇಲ್ಲ, ಇರುದೇ ಇಷ್ಟು ಸಣ್ಣ 5 ಸೆನ್ಸ್ ಮನೆ ಎಷ್ಟು ಇರ್ತದೆ. ಮಧ್ಯದ ಗೋಡೆ ತೆಗೆದು ನಾವು ಉದ್ದ ಹಾಲ್ ಮಾಡಿದಾಗೆ ಮಾಡಿದ್ದು. ಆವಾಗ ಅಲ್ಲಿ ಈಗ ನೀವು 5 ಸೆನ್ಸ್ ಅಲ್ಲಿ ಪ್ರಾರಂಭಿಸಿದ್ದು ಅಂತ ಹೇಳಿದ್ರಲ್ಲ, ಆವಾಗ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರು? ನೀವು ಎಷ್ಟೇ ಕ್ಲಾಸಿಗೆ? ಲೆಕ್ಕಕ್ಕೆ 20 ಮಕ್ಕಳಿದ್ರು. ಶಾಲೆ ಓಪನ್ ಆಗ್ಬೇಕಾದ್ರೆ 20 ಮಕ್ಕಳು ಬೇಕಿತ್ತು. ಆ 20 ಮಕ್ಕಳಲ್ಲಿ ಬರ್ತಿದ್ದದ್ದು 8, 10, 12. 12 ಆದ್ರೆ ಅವತ್ತು ಜಾಸ್ತಿ ಅಂತ, ಅಂದ್ರೆ ಕೆಲವು ಸ್ಟ್ರೆಂತಿಗಾಗಿ ಮಾತ್ರ ಮಕ್ಕಳನ್ನು ಸೇರಿಸಿದ್ದು. 20 ಮಕ್ಕಳು ಬೇಕಲ್ಲ ಶಾಲೆ ಉಳಿಬೇಕಾದ್ರೆ. ಅದಕ್ಕಾಗಿ ಎಷ್ಟೋ ಸಲ ಇನ್ಸ್ಪೆಕ್ಟರ್ನವ್ರು ಬಂದು, ಬಾಲಕೃಷ್ಣ ಶೆಟ್ರು ಅಂತ ಬರ್ತಿದ್ರು, ಅವರು ಇನ್ಸ್ಪೆಕ್ಟರ್ ಆಗಿದ್ರು. ವಿಠಲ್ ಶೆಟ್ರು ಅವರೆಲ್ಲ ಬರುವಾಗ ಹೇಳ್ತಿದ್ರು, ನಿಮಗೆ ಈ ಕೋಳಿಗೂಡಿನಿಂದ ಯಾವಾಗ ಮುಕ್ತಿ ಸಿಗ್ತದೆ ಅಂತ. ಆ ರೀತಿಯ ಒಂದು ಪರಿಸ್ಥಿತಿ ಆವಾಗ ಇತ್ತು. ಅದರಲ್ಲಿಯೇ ಸಜ್ಜಿಗೆ ಮಾಡಿಕೊಡ್ಲಿಕ್ಕೆ ಬಾಬುಗೌಡನ ತಾಯಿ ಮಾಡಿಕೊಡ್ತಿದ್ರು. ರಿಕ್ಷಾ ಬಾಬುಗೌಡನ ತಾಯಿ ರಿಕ್ಷಾ, ಅದರಲ್ಲಿ ಅವರು ಮಾಡಿಕೊಟ್ಟದನ್ನು ತಂದು ಬಡಿಸಿಯೂ ಹೋಗ್ತಿದ್ರು ಅಲ್ವಾ? ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ 10ರಿಂದ 12 ವಿದ್ಯಾರ್ಥಿಗಳು, 12, 14. ನಾನು ಮನೆಗೆ ಹೋಗಿ ಮತ್ತೆ ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ರು. ಮಟ್ಲಕ್ಕೆ, ಪುಂಡಿಕ್ಕು, ಮತ್ತೆ ಕೋರ್ದಂಡ,
ಅಲ್ಲಿ ಎಲ್ಲ ಮನೆಗಳಿಗೆ ಹೋಗಿ, ಇದು ಮುಸ್ಲಿಂ ಮಕ್ಕಳಿದ್ರು ಅಲ್ಲಿ, 7-8 ಮಕ್ಕಳಿದ್ರು. ಅವರನ್ನು ಶಾಲೆಗೆ ಬರಲಿಕ್ಕೆ ಬಿಡ್ತಿರ್ಲಿಲ್ಲ. ಮನೆಯಲ್ಲಿ ಕಲಿಯೋದು ಬೇಡ ಅಂತೇಳಿ, ಯಾರು ಕರ್ಕೊಂಡು ಹೋಗುದು ಬರುದು ದೂರ ಆಗ್ತದೆ, ಕಾಡು ಕೋಣನ ತೊಂದರೆ ಇತ್ತಾವ. ಕಾಡು ಕೋಣದ ದಾರಿಯಲ್ಲಿ ಬರುವಾಗ ಕಾಡು ಕೋಣಗಳು ಒಮ್ಮೊಮ್ಮೆ ಸಿಕ್ತಿದ್ದು. ನಾವು ಸೆನ್ಸಸ್ಸಿಗೆ ಹೋಗುವಾಗ ಕೂಡ ಎಷ್ಟೋ ಸಲ ಸಿಕ್ಕಿದೆ. ಒಂದು ಸಲ ನಾನು ಸೆನ್ಸಸ್ಸಿಗೆ ಒಂದು ಮಗುವನ್ನು ಕರ್ಕೊಂಡು ಹೋಗಿದ್ದೆ. ಅದು ಒಂದು ಬಲ್ಲೆ ಫುಲ್ ಕಮ್ಯುನಿಸ್ಟ್. ಆ ಕೊಂಬು ಅದರ ಒಳಗೆ ಸಿಕ್ಕಿಕೊಂಡು ಕಾಡು ಕೋಣ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಸಾಕಾಗಿದೆ ನಮಗೆ. ಅಷ್ಟು ಅಂದ್ರೆ ಅಲ್ಲಿ ಅಷ್ಟು ಕಾಡಿತ್ತು, ಅಷ್ಟೊಂದು ರಿಸ್ಕಿನ ಪರಿಸ್ಥಿತಿ ಇತ್ತು. ಅಲ್ಲಿಂದ ನಂತರಕ್ಕೆ ಟೀಚರ್ ನೀವು ಬೇರೆ ಕಟ್ಟಡ ಎಲ್ಲಿ ಆಯ್ತು? ಉಮಾನಾಥ ಪ್ರಭು ಅವರು ನಗರ ಪಂಚಾಯತ್, ಅವಾಗ ಪಟ್ಟಣ ಪಂಚಾಯತ್ ಅಂತ ಇದ್ದಾಗ ಅವರು ಅಧ್ಯಕ್ಷರೇ ನಮ್ಮ ಶಾಲೆ ಅಧ್ಯಕ್ಷರಾಗಬೇಕು ಅಂತ ಇದಿತ್ತು. ಆ ರೂಲ್ಸ್ ಅಲ್ಲಿ ಅವರು ನಮ್ಮ ಶಾಲೆಗೆ 6,000 ರೂಪಾಯಿಯಲ್ಲಿ ಒಂದು ಕೋಣೆಯನ್ನು ಮಾಡಿಕೊಟ್ಟಿದ್ದಾರೆ. 83-84ರಲ್ಲಿ 6,000 ರೂಪಾಯಿಗೆ 6,000 ರೂಪಾಯಿಯಲ್ಲಿ ದೊಡ್ಡ ಫಸ್ಟ್ ಕಟ್ಟಡ 6,000 ರೂಪಾಯಿಯಲ್ಲಿ ಆಗಿದೆ. 6,000 ರೂಪಾಯಿಯಲ್ಲಿ 1983 ಅಲ್ಲಿ 6,000 ರೂಪಾಯಿಗೆ ಕಟ್ಟಡ ಅಂದ್ರೆ ದಾನಿಗಳು ಕೊಟ್ಟಿದ್ದಾರೆ. ಇವರು ಸರ್ಕಾರದಿಂದ ಸ್ಯಾಂಕ್ಷನ್ ಆದದ್ದು 6,000. ಅದನ್ನು ಅವರು ಪೂರ್ತಿ ಮಾಡಿ ಇನಾಗ್ರೇಷನ್ ಮಾಡಿ ಎಲ್ಲ ರೂಮ್ ಸಣ್ಣದು ಮಾಡಲಿಲ್ಲ, ದೊಡ್ಡದೇ ಮಾಡಿದ್ದಾರೆ. ಯಾಕೆಂದ್ರೆ ಒಂದೇ ರೂಮ್ ಆಗುವಾಗ 4 ಕ್ಲಾಸ್ ಇತ್ತು, 1ರಿಂದ 4ನೇ ಕ್ಲಾಸ್. ನನ್ನ ಇದ್ರ ನಂತರ ಸಾಧಾರಣ 30 ಮಕ್ಕಳಾಯ್ತು, 35 ಆಯ್ತು, 40 ಆಯ್ತು. ಸಿಂಗಲ್ ಟೀಚರ್ ಯಾವಾಗ ಸಿಂಗಲ್ ಟೀಚರ್ ಒಬ್ಬರೇ 1ರಿಂದ 4ನೇ ತರಗತಿವರೆಗೆ 4 ಕ್ಲಾಸಿಗೂ ಪಾಠಕ್ಕೆ ನೀವು ಒಬ್ಬರೇ. ಕುಸುಮ ಟೀಚರ್ ಅಂತ ಹೇಳಿ ಅವರನ್ನು ತಾತ್ಕಾಲಿಕವಾಗಿ ನೇಮಿಸ್ತಿದ್ರು ಅವರನ್ನು. ಮತ್ತೆ ನೀವು ಒಬ್ಬರೇ ಒದ್ದಾಡೋದು ಬೇಡ, ರಜೆ ಮಾಡುವಾಗ ಎಲ್ಲದಕ್ಕೂ ತೊಂದರೆ ಆಗ್ತದೆ, ಹಾಗೆ ನಿಮಗೆ ಇದಾಗ್ತದೆ, ಅವರನ್ನೊಂದು ಕೊಡ್ತೇನೆ ನಿಮಗೆ ಅಂತ ಅವ್ರ ಕೈಯಿಂದ ಆವಾಗ 400 ರೂಪಾಯಿಯನ್ನು ಕೊಡ್ತಿದ್ರು. 400 ರೂಪಾಯಿ ಕೊಟ್ಟು ಅವರನ್ನು ಟೀಚರನ್ನಾಗಿ ನೇಮಕ ಮಾಡಿದ್ರು ನಮ್ಮ ಶಾಲೆಗೆ. ಅವರು ಪ್ರತಿ 6 ದಿವಸವೂ ಬರ್ತಾ ಇದ್ರು. ಅವರು ಬರ್ತಿದ್ರು, ವಾರದಲ್ಲಿ ಎಲ್ಲ ದಿನವೂ ಬರ್ತಿದ್ರು. ಅವರಿಗೆ ಅವಾಗ ಕೆಲಸ ಸಿಕ್ಕಿರ್ಲಿಲ್ಲ, ಅವ್ರದ್ದು TCH ಆಗಿತ್ತು. ಅವರು ಅವ್ರ ಅಕ್ಕ ಒಂದ್ ದಿವಸ ಅವರು ಬೆಳಿಗ್ಗೆ ಅವರು ಸಂಜೆ ಅಕ್ಕ ತಂಗಿ ಇಬ್ರು ಬರ್ತಾ ಇದ್ರು. ಟೀಚರ್, ಉಮಾನಾಥ ಪ್ರಭುಗಳ ಒಂದು ಮುಂದಾಳತ್ವದಲ್ಲಿ ಆ 5 ಸೆನ್ಸಿಂದ ನೀವು ಹುಣಸೆಕಟ್ಟೆ ಶಾಲೆಗೆ ಬಂದ್ರಿ. 40 ವಿದ್ಯಾರ್ಥಿಗಳು ಮತ್ತೆ ನಿಮಗೆ ಅಲ್ಲಿ ಏನು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ರು ಎಲ್ಲ ಹೌದು ಟೀಚರ್. ಆದರೆ 3 ಹೆಸರುಗಳು ಈ ಹುಣಸೆಕಟ್ಟೆ ಪರಿಸರದಲ್ಲಿ ಬಹಳ ಫೇಮಸ್ ಆಗಿತ್ತು. ಆ ಶಾಲೆ ಪ್ರಾರಂಭ ಆಗಬೇಕು ಅಂತೇಳಿ ಆಗಿದೆ. ಅದರಲ್ಲಿ ಹೆಸರು ಕೇಳ್ಪಟ್ಟದ್ದು ಒಂದು ಸೇಸ, ಇನ್ನೊಂದು ದೋಸೆ, ಮತ್ತೊಂದು ಮೀಸೆ. ಸೊ ಈ 3 ಹೆಸರಿಗೂ ಆ ಶಾಲೆಗೂ ಏನು ಸಂಬಂಧ ಟೀಚರ್? ಹೇಗೆ ಅವರು ಯಾರು ಏನು? ಅವರು ನಗರ ಪಂಚಾಯತ್ ಸದಸ್ಯರಾಗಿದ್ದರು. ಇವರು ಅಧ್ಯಕ್ಷರು ಬರುವಾಗ ಅವರು ಕೂಡ ಅವರು ಪರಿಸರದವರೇ. ಮೀಸೆ ಅಂತ ಹೇಳುವವರ ಮನೆ ಮುಗುಳಿ ಹತ್ರ ಇತ್ತು. ಸೇಸರ ಮನೆ ಅಲ್ಲಿ ಕಂಬಳದಡ್ಡ. ಜೋಸೆಫ್ ಅಂತ ಹೇಳುವವ್ರದ್ದು ಮಟ್ಲದ ಹತ್ರ. ಸೇಸಪ್ಪ ಪೂಜಾರಿ. ಮತ್ತೊಬ್ರು ಜೋಸೆಫ್ ಅಂತ ಮಾತ್ರ ಗೊತ್ತವ್ರು, ಮತ್ತೊಬ್ರು ಚಂದು ನಾಯ್ಕ, ಮೀಸೆ ಅಂತ. ಈ 3 ಜನವು ತುಂಬಾ ಏನಾದ್ರೂ ಇದ್ರೆ ಸೇಸ ಅದಾಗಬೇಕು, ನೀವು ಅದನ್ನು ಮಾಡಿ ಆಯ್ತಾ ಅಂತೇಳಿ ಇವರು ಉಮಾನಾಥ ಪ್ರಭುಗಳೇ ಹೇಳ್ತಿದ್ರು. 3 ಜನರನ್ನು ಅವರಿಗೆ ಕೈಗೂಡಿ ನೀವೆಲ್ಲರೂ ಸೇರಿ ಅದನ್ನು ಮಾಡಿ ಅಂತ ಹಾಗೆ ಹೇಳ್ತಿದ್ರು. ಹಾಗೆ ಆ 3 ಜನರ ಒಂದು ಶ್ರಮಸ ಆ ಶಾಲೆಯ ಎಲ್ಲ ಪ್ರತಿಯೊಂದು ಅವರಿಗೆ ಹೆಲ್ಪ್ ಆಗಿದ್ರು, ಬೆನ್ನೆಲುಬಾಗಿದ್ರು ಅಂತ ಹೇಳಿ. ಹೌದು. ಹಾಗೆ 1 kg ಚಾಕ್ಲೇಟ್ ಬೇಕಿದ್ರು ಕೂಡ ರಿಕ್ಷಾದಲ್ಲಿ ಕಳಿಸ್ತಿದ್ರು ಉಮಾನಾಥ ಪ್ರಭುಗಳು ಮಕ್ಕಳಿಗೆ. ಇದು ಸ್ವಾತಂತ್ರ್ಯ ದಿನಾಚರಣೆಗೆ, ಮಕ್ಕಳ ದಿನಾಚರಣೆಗೆ, ಪ್ರಜಾಪ್ರಭುತ್ವ ದಿನಕ್ಕೆ, ಪ್ರತಿಯೊಂದಕ್ಕೂ ಕಳಿಸ್ತಾ ಇದ್ರು. ಹಾಗೆ ನಿಮಗೆ ಅಲ್ಲಿ ಈಗ ನೀವು ಒಂದು 25 ವರ್ಷದ ನೀವು ಹೇಳ್ತಾ ಇದ್ರಿ, 40 ಮಕ್ಕಳವರೆಗೆ ಆಯಿತು. ಅಲ್ಲಿಗೆ ನಿಮ್ಮ ಊರಿನವರ ಸಹಕಾರ ನಿಮಗೆ ಹೇಗಿತ್ತು? ಅಂದ್ರೆ ಊರಿನವರ ಸಹಕಾರ ತುಂಬ ಚೆನ್ನಾಗಿತ್ತು. ಅದರ ಮಟ್ಟಿಗೆ ನನಗೆ ಎಲ್ಲರೂ ಆಫೀಸಿಗೆ ಫುಡ್ ಇದೇನಾದರೂ ಕೊಡಲಿಕ್ಕೆ ಅಥವಾ ಬೇರೆ ಏನಾದರೂ ನನಗೆ ಕೆಲಸ ಇದ್ದರೆ, ಆಫೀಸ್ಗೆ ಹೋಗಿ ಬರಲಿಕ್ಕಿದ್ರೆ ಅವ್ರು ಬಂದು ಶಾಲೆಯಲ್ಲಿ ನಾವು ಇರ್ತೇವೆ ನೀವು ಹೋಗಿ ಬನ್ನಿ ಅಂತ ಹೇಳ್ತಿದ್ರು. ಸಿಂಗಲ್ ಟೀಚರ್. ಹೌದು.
ನನಗೆ ಹೆಲ್ಪ್ ಮಾಡ್ತಿದ್ರು. ಮಾಡ್ತಾ ಇದ್ರು. ಆ ನಂತರ ನನಗೆ ತೊಂದರೆ ಆಗೋದು ನೋಡಿ ಡಾಕ್ಟರ್ ಉಮಾನಾಥ್ ಪ್ರಭು ಒಂದು ಟೀಚರನ್ನು ಕೊಟ್ಟರು. ಹೌದು, ಆ ಟೀಚರ್ 6 ದಿವಸವೂ ಬರ್ತಾ ಇದ್ರು. ಅವ್ರು ಬರ್ತಾ ಇದ್ರು. ಆಮೇಲೆ ಸ್ವಲ್ಪ ನಿಮಗೆ ಸ್ವಲ್ಪ ಉಸಿರು ಬಿಡುವಾಗ ಆಯ್ತು. ಟೀಚರ್, ನೀವು 25 ವರ್ಷ ಹೇಳಿದ್ರಿ ಹುಣಸಕಟ್ಟೆ ಶಾಲೆಯಲ್ಲಿ ಇತ್ತು. ಈಗ ಅದು ಪ್ರಾರಂಭ ಆಯಿತು. ಸುಮಾರು ಜನ ನಿಮಗೆ ಅಲ್ಲಿ ಸಹಕಾರ ಮಾಡಿದ್ದಾರೆ. ಉಮಾನಾಥ್ ಪ್ರಭುಗಳ ಮುಖೇನ ಸುಮಾರಷ್ಟು ಹೆಸರುಗಳನ್ನೆಲ್ಲ ಹೇಳಿದ್ರಿ. ಈಗ ನೀವು ಆ ಶಾಲೆಯಿಂದ, ಹುಣಸಕಟ್ಟೆ ಶಾಲೆಯಿಂದ ಬಳಂಜ ಶಾಲೆಗೆ ನೀವು ಟ್ರಾನ್ಸ್ಫರ್ ಆಗ್ತೀರಿ. ಆ ಟ್ರಾನ್ಸ್ಫರ್ ಆಗೋ ಅವಧಿ ಅಂತ ಹೇಳಿದ್ರೆ ನೀವು ದೊಡ್ಡ ಒಂದು ಸುದೀರ್ಘ ಪ್ರಯಾಣವನ್ನು ನೀವು ಹುಣಸಕಟ್ಟೆ ಶಾಲೆಯಲ್ಲಿ ಮಾಡಿದ್ದೀರಿ. ಅಲ್ಲಿ ಒಂದು ಸಾಧಾರಣ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಪಾಠವನ್ನ ಮಾಡಿದ್ದೀರಿ? ಅದೇ ಮೊದಲು ನಾನು ಸೇರುವಾಗ 20 ಮಕ್ಕಳು ನಂತರ 75ರವರೆಗೂ ತಕೊಂಡು 75ರವರೆಗೆ. ಅದು ಖುದ್ದು ನಿಮ್ಮ ಪ್ರಯತ್ನ ಮನೆಗೆ ಕೆಲವು ಮಕ್ಕಳನ್ನು ನಾನು ಬರುವಾಗ ದಾರಿಯಲ್ಲಿ ನನ್ನ ಒಟ್ಟಿಗೆ ಕರ್ಕೊಂಡು ಬರ್ತಿದ್ದ ದಿನ ಉಂಟು. ನಡಿಲಿಕ್ಕಾಗದ ಮಕ್ಕಳನ್ನು ಎತ್ತಿಕೊಂಡು ಹೋಗ್ತಾ ಇದ್ದೆ, ಎತ್ತಿಕೊಂಡು ಬರ್ತಾ ಇದ್ದೆ. ಈಗ ನಡಿಲಿಕ್ಕಾಗೋದಿಲ್ಲ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವಿದ್ಯಾರ್ಥಿಯ ನೆನಪಾಗ್ತದೆ ನಿಮಗೆ? ಆಗ್ತದೆ. ಹೆಸರು ಏನಾದ್ರು ನೆನಪಿಗೆ ಬಂದರೆ? ಅಲ್ಲಿ ಚಂದ್ರಿಕಾ ಅಂತ ಇದ್ದರು, ಅವರು ಬರ್ತಿದ್ರು. ಆಚೆಯಿಂದ ಹರಿಣಿ ಅಂತ ಹೇಳಿ ಉಗ್ಗಪ್ಪನ ಅವರ ಮಗಳು. ಮತ್ತೆ ಕೆಲವರು ಅಲ್ಲಿ ಚಿಕ್ಕಮ್ಮನ ಮಕ್ಕಳು. ಅವರೆಲ್ಲ ಹೆಚ್ಚಿನ ಮಕ್ಕಳು ನಾವು ಬರುವಾಗ ಒಟ್ಟಿಗೆನೆ ಬರ್ತಾ ಇದ್ರು. ಮತ್ತೊಂದು ಶಕುಂತಲಾ ಅಂತಿದ್ಲು, ಅವಳ ತಂಗಿಯನ್ನು ನಾನು ಕರ್ಕೊಂಡು ಬರ್ತಿದ್ದೆ. ಈ ಅಕ್ಷತನ ತಮ್ಮ ಅಶ್ವಥ್ ಮತ್ತು ಅಶ್ವಿನಿ ಅಂತಿದ್ರು. ಅವರು ಒಮ್ಮೊಮ್ಮೆ ಬರುವುದಿಲ್ಲ ಅಂತ ಹೇಳಿದರೆ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಶಾಲೆಗೆ ಕರ್ಕೊಂಡೋಗಿ ಕಲಿಸಿದ್ದೇವೆ. ನೀವು ಯಾವ ಸಬ್ಜೆಕ್ಟ್ ಅನ್ನು ಟೀಚ್ ಮಾಡ್ತಾ ಇದ್ರಿ ಟೀಚರ್? ನಾನು 1 to 4 ಇರುವಾಗ 4 ಸಿಂಗಲ್ ಟೀಚರ್. ಯಾವಾಗ ಸಿಂಗಲ್ ಟೀಚರ್ ನೀವು ಒಬ್ಬರೇ? 1 ರಿಂದ 4ನೇ ತರಗತಿವರೆಗೆ 4 ಕ್ಲಾಸಿಗೂ ಪಾಠಕ್ಕೆ ನೀವು ಒಬ್ಬರೇ ಟೀಚರ್. ನೀವು ಪ್ರೈಮರಿಗೆ ಪಾಠ ಮಾಡ್ತಾ ಇದ್ರಿ, ಹಾಗಾಗಿ ಎಲ್ಲ ಸಬ್ಜೆಕ್ಟ್ ಅನ್ನು ಕೂಡ ನೀವು ಹ್ಯಾಂಡಲ್ ಮಾಡಬೇಕಾಗಿತ್ತು. ಈಗ ನೀವು ಕಲಿಸಿದಂತ ವಿದ್ಯಾರ್ಥಿಗಳು ನೆನಪಿಗೆ ಬರ್ತಾರಾ ಅಂತ ಹೇಳಿದ್ರೆ ಯಾವ ಯಾವ ಹಂತದಲ್ಲಿ ಇದ್ದಾರೆ ಈಗ? ಕೆಲವರು DCA ಮಾಡಿ, ಹಂಸರಾಜ್ ಅಂತ, ಅವನು ಒಳ್ಳೆ ಕೆಲಸ ಇಂಜಿನಿಯರ್. ಈಗ ಶರತ್ ಗೌಡನು ನನ್ನ ಸ್ಟೂಡೆಂಟ್, ಇವನ ಅಕ್ಕನು ನನ್ನ ಸ್ಟೂಡೆಂಟ್. ಅವಳು ನರ್ಸಿಂಗ್ ಅಲ್ಲಿ ಇದು ಮಾಡ್ತಾ ಇದ್ದಾಳೆ. ಮತ್ತೊಬ್ಳು ಅಕ್ಷತಾ ಅಂತ SDM ಅಲ್ಲಿ ಮೆಡಿಕಲ್ ಇದರಲ್ಲಿ ಮಾತ್ರ ಎಲ್ಲ ಹೌದು ಮೆಡಿಕಲ್ ಅಲ್ಲಿ ಇದ್ದಾಳೆ. ಮತ್ತೊಬ್ಳು ರಾಜೇಶ್ವರಿ ಅಂತ ಹೇಳಿ ಅಲ್ಲಿ ಹೆರಿಗೆ ಮಾಡಿಸುವ ಇದರಲ್ಲಿ ಇದ್ದಾಳೆ. ಕೆಲವರು ತುಂಬಾ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ. ಈಗ ಅವರು ನಿಮ್ಮನ್ನು ಭೇಟಿಯಾಗ್ಲಿಕ್ಕೆ ಈಗ ಬರ್ತಾರ? ಹೆಚ್ಚಾಗಿ ಸಿಕ್ಕಿದ್ರೆ ಒಂದು ಚಿನ್ನದ ಗಟ್ಟಿ ಸಿಕ್ಕಿದ ಹಾಗೆ ಮಾಡ್ತಾರೆ, ಖುಷಿಯಲ್ಲಿ. ಹೌದು. ಅಂದ್ರೆ ನೀವು ಟೀಚರ್ ಅಷ್ಟು ಇಂಪ್ಯಾಕ್ಟ್ ಅನ್ನ, ಈಗ ನಿಮ್ಮ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಅದೊಂದು ಬಾಂಧವ್ಯವೇ ಬೇರೆ ಅಲ್ವಾ? ಹಾಗಿದ್ದಾಗ ಆ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮ್ಮ ಶಿಷ್ಯವರ್ಗದ ಹತ್ರ ನಾನು ಮಾತನಾಡಿಸಿದಾಗ ನಿಮ್ಮನ್ನವರೊಂದು ತಾಯಿಯ ಸ್ಥಾನದಲ್ಲಿ ಇಟ್ಟು ನೋಡ್ತಾರೆ. ಹಾಗಿದ್ದಾಗ ಆ ವಿದ್ಯಾರ್ಥಿಗಳ ಸ್ಪಂದನೆ ನಿಮಗೆ ಹೇಗಿರ್ತಾ ಇತ್ತು? ಅಂದ್ರೆ ನಿಮ್ಮನ್ನ ಆ ಒಂದು ಧನ್ಯತಾ ಭಾವದಿಂದ ಆ ವಿದ್ಯಾರ್ಥಿಗಳು ನೋಡಿಕೊಳ್ತಾರೆ. ಆವಾಗಿನ ಒಂದು ಧನ್ಯತಾ ಭಾವ ಈಗದ ಪ್ರಸ್ತುತ ಕಾಲಘಟ್ಟದಲ್ಲಿ ಆ ಧನ್ಯತಾ ಭಾವ ಇಲ್ಲ. ನನ್ನ ಹಳೆಯ ವಿದ್ಯಾರ್ಥಿಗಳೆಲ್ಲ ನನ್ನ ಅದೇ ದೃಷ್ಟಿಯಲ್ಲಿ ನೋಡ್ತಾರೆ. ಅದೊಂದು ಖುಷಿ. ಎಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ರು ಕೂಡ ಬಂದು ಪಾದಕ್ಕೆ ನಮಸ್ಕಾರ ಮಾಡೋದು, ಆ ಸಂಸ್ಕಾರ, ಅದೇ ಸಂಸ್ಕಾರ ಮೊದಲಿಂದ. ಮಕ್ಕಳಿಗೆ ಬಂದ ಕೂಡಲೇ, ಶಾಲೆಗೆ ಬಂದ ಕೂಡಲೇ ಪ್ರೇಯರ್ ಆಗುವಾಗನೇ ಅವರಿಗೆ ಎಕ್ಸಸೈಸ್ ಮಾಡಿಸೋದು, ಪದ್ಯ ಹೇಳಿಸೋದು, ಮತ್ತೆ ಅಭಿನಯ ಗೀತೆ, ಮತ್ತೆ ಕತೆ ಹೇಳೋದು, ಮಗ್ಗಿಯನ್ನು ಕುಣಿತದ ಮಗ್ಗಿಯನ್ನು ಹೇಳಿಸ್ತಾ ಇದ್ದೆವು. ಡ್ಯಾನ್ಸ್ ಮಾಡ್ತಾನೆ ಪದ್ಯ ಹೇಳಿಕೊಂಡು ಮಗ್ಗಿ ಹೇಳಿಸ್ತಾ ಇದ್ದೆ. ಜನವರಿ, ಫೆಬ್ರವರಿ ಮತ್ತೆ ಈ ಪಾಡ್ಯ ಬಿದಿಗೆ ತದಿಗೆ ಪ್ರತಿ ಒಂದನ್ನು ತುಳು ತಿಂಗಳುಗಳು, ಇಂಗ್ಲಿಷ್ ತಿಂಗಳುಗಳು ಎಲ್ಲವನ್ನು ಹೇಳಿಕೊಡ್ತಾ ಇದ್ರು ಅಲ್ವಾ? ಆ ಮಕ್ಕಳು ಈಗಲೂ ಹೇಳ್ತಾರೆ. ಈ ಸಚಿನ್ ಕರ್ಕೇರ ಮತ್ತೆ ಇವನು ಸಂತೋಷ್ ಕರ್ಕೇರ ಅವರ ಸಂತೋಷನ ತಂದೆಯ ಅಕ್ಕ, ತಂಗಿ, ತಮ್ಮ ಎಲ್ಲ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ರು. ಮತ್ತೆ ಈ ಬಾಬುಗೌಡನ ಅಣ್ಣನ ಮಕ್ಕಳು, ಅವರ ಎಲ್ಲರೂ ನಮ್ಮ ಸ್ಟೂಡೆಂಟ್. ಅಲ್ಲಿ ಈಗಲೂ ಅವ್ರಿಗೆ ಆ ಭಾವನೆ ಉಂಟು ಮಕ್ಕಳಿಗೆ. ಮೊದಲು ನನ್ನ ಮಗಳು ಟೀಚರೇ,
ಅವಳು ಹೇಳ್ತಾಳೆ ಈಗಿನ ನಿಮ್ಮ ಶಾಲೆಯಲ್ಲಿದ್ದ ಮಕ್ಕಳ ಪರಿಸ್ಥಿತಿ ಬೇರೆ ಮಕ್ಕಳಲ್ಲಿ ಕಾಣುದಿಲ್ಲ ಅಮ್ಮ. ಆ ಸಂಸ್ಕಾರಯುತವಾಗಿರುವಂತ ಮಕ್ಕಳು ಈಗ ಇಲ್ಲ ಇಲ್ಲ. ಒಮ್ಮೆ ದೂರದರ್ಶನಕ್ಕೆ ನಮಸ್ತೆ ಅಂತ ಹೇಳಿ ಹೋಗ್ತಾರೆ. ಮತ್ತೇನು ಸುಖ ದುಃಖ ಮಾತಾಡುದು, ಹೇಗಿದ್ದೀರಿ, ಏನು ಎಂತದ್ದು ಅಂತ ಕೇಳುವಂತ ಇದು ಮಕ್ಕಳಿಗೆ ಪ್ರಮೇಯ ಅದಿಲ್ಲ. ಕಾಟಾಚಾರಕ್ಕೊಂದು ಮಾತಾಡ್ತಾರೆ, ಒಂದು ಪಾಠ ಮಾಡಿರ್ತಾರೆ, ಅದಕ್ಕೆ ಬೇಕಾಗಿ ಒಂದು ನಮಸ್ತೆ ಅಂತ ಹೇಳಿ ಅಷ್ಟೇ. ಮತ್ತೆ ಬೇರೆ ಯಾವುದೇ ಇದನ್ನು ಮೊದಲಿನ ಆತ್ಮೀಯತೆ ಈಗ ಇಲ್ಲ. ಖಂಡಿತ ಟೀಚರ್, ಅದು ಸತ್ಯವಾದ ಮಾತನ್ನ ನೀವು ಹೇಳಿದಿರಿ ಟೀಚರ್. ಸುಮಾರಷ್ಟು ವಿಷಯಗಳನ್ನ ನೀವು ಹೇಳಿದ್ರಿ ಟೀಚರ್. ಒಂದು ಶಾಲೆ ಅಂತ ಹೇಳಿ ಬಂದಾಗ ಸುಮಾರಷ್ಟು ಬೇರೆ ಬೇರೆ ಒಂದು ಘಟನೆಗಳು ಇಂಥದ್ದೆಲ್ಲ ನಡೀತದೆ. ಈಗ ನೀವು ಆಗ್ಲೇ ಹೇಳಿದಾಗೆ ಸ್ವತಂತ್ರೋತ್ಸವ, ಮಕ್ಕಳ ದಿನಾಚರಣೆ, ಇದಕ್ಕೆಲ್ಲ ಊರಿನವರು ನಿಮಗೆ ಸಹಕಾರವನ್ನು ಕೊಟ್ಟಿರ್ತಾರೆ. ಹಾಗೆ ನಿಮಗೆ ಆ ಒಂದು ಸಂದರ್ಭದಲ್ಲಿ 1980 ರಿಂದ 86 ಅದರ ನಂತರದಲ್ಲಿ ಈಗದ ಕತೆ ಬಿಡುವ, ಆದ್ರೆ ಒಂದು ನಿಮ್ಮ ಅವಧಿಯಲ್ಲಿ ಸರ್ಕಾರದಿಂದ ನಿಮಗೆ ಏನೆಲ್ಲ ಸವಲತ್ತುಗಳು ಶಾಲೆಗೆ ಬೇಕಾಗಿ ಸಿಗ್ತಾ ಇತ್ತು? ಶಾಲೆಗೆ ಮಕ್ಕಳಿಗೆ ಆವಾಗ ಶಾಲೆಗೆ ದಿನಾ ಬಂದ ಮಗುವಿಗೆ 1 ರೂಪಾಯಿಯಾಗೆ ಕೊಡ್ಬೇಕು ಆ ಕಾಲಕ್ಕೆ. 88, 89ರಲ್ಲಿ ಅಂತದ್ದು ಹೆಚ್ಚಿನ ಅಂಶ. ಆ ಟೈಮಲ್ಲಿ ಮಕ್ಕಳು 24 ದಿವಸ ಬಂದ್ರೆ 24 ರೂಪಾಯಿ ಕೊಡ್ಬೇಕು. 20 ದಿನ ಬಂದ್ರೆ 20, 18 ದಿನ ಬಂದ್ರೆ 18 ರೂಪಾಯಿ ಹೀಗೆ ಕೊಡ್ಬೇಕಾಗಿತ್ತು. ಈಗ ಒಂದು ದಿವಸ ಬಂದ್ರೆ ಅವರಿಗೆ ಇಲ್ಲ ಇಲ್ಲ, ಒಂದು ದಿವಸದ್ದು ಇದಿಲ್ಲ. ಕನಿಷ್ಠ ಅಂದ್ರೆ 15 ದಿವಸ ಆದ್ರೂ ಬರಬೇಕು. 15 ರೂಪಾಯಿ ಆದ್ರೂ ಆ ಮಗುವಿಗೆ ಸಿಗ್ಬೇಕು. ನಾವು ಕೆಲವೊಮ್ಮೆ ಮಕ್ಕಳ ಇದು ಪರಿಸ್ಥಿತಿ ನೋಡ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿ ಬಿಡ್ತೀವಿ. ಯಾಕೆಂದ್ರೆ ಬಡವರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಮಕ್ಕಳ ಉದ್ಧಾರ ಆಗ್ಬೇಕು, ಅವರು ಅದ್ರ ಆಸೆಗಾದ್ರೂ ಬರ್ಬೇಕು ಅಂತ ಇದಕ್ಕೆ ಕೊಡ್ತಿದ್ದೆವು. ಹಾಗೆ ಒಂದು ವ್ಯಕ್ತಿ ನಮ್ಮ ದಾರಿಯಲ್ಲಿ ಹೋಗುವಾಗನೇ, ನಾನು ನಮ್ಮ ಮನೆಯಿಂದ ಶಾಲೆಗೆ ಬರ್ಬೇಕಾದ್ರೆ 4 ಕಿಲೋಮೀಟರ್ ನಡೆದು ಬರ್ಬೇಕು. 4 ಕಿಲೋಮೀಟರ್ ನಡ್ಕೊಂಡೇ ಬರ್ತಿದ್ದೆ. 4 ಕಿಲೋಮೀಟರ್ ಬೆಳಿಗ್ಗೆ 8 ಮನೆಯಲ್ಲಿ ಕೆಲಸ ಮಾಡಿಟ್ಟು ಬರುವುದು. ಕೆಲಸದವರಿಗೆ ಅಡಿಗೆ, ಊಟ, ಕಾಫಿ, ತಿಂಡಿ ಎಲ್ಲ ಮಾಡಿಟ್ಟು ಕೊಟ್ಟಿಗೆಯಲ್ಲಿ ಇಟ್ಟು ಬರ್ತಿದ್ದೆ. ನನ್ನ ಮಕ್ಕಳಿಗೆಲ್ಲ ಹಾಕಿ ಕೊಟ್ಟು ಅವರನ್ನು ಶಾಲೆಗೆ ಕಳಿಸಿ ನಾನು ಮತ್ತೆ ನಡ್ಕೊಂಡು ಬರುದು ಶಾಲೆಗೆ. ಹಾಗೆ ಬರುವಾಗ ದಾರಿಯಲ್ಲಿ ಒಬ್ಬರು ವ್ಯಕ್ತಿ ನನ್ನ ಮಗನಿಗೆ ನೀವು 25 ರೂಪಾಯಿ ಯಾಕೆ ಕೊಟ್ಟದ್ದು, 24 ಕೊಡ್ಬೇಕು, ಯಾಕೆ ಕೊಡ್ಲಿಲ್ಲ, ನೀವು ಯಾಕೆ 4 ರೂಪಾಯಿ ತಿಂದದ್ದು ಅಂತ. ಈ ಸರ್ಕಾರ ಕೊಡುವಂತ 1 ರೂಪಾಯಿ 1 ರೂಪಾಯಿ ಕೊಡುವಂತ ಇದನ್ನು ನೀವು ಯಾಕೆ ತಿಂತೀರಿ ಅಂತ. 24 ರೂಪಾಯಿ ಸಿಗ್ಬೇಕಾಗಿತ್ತು, 20 ರೂಪಾಯಿ ಸಿಕ್ಕಿದೆ, 4 ರೂಪಾಯಿ ಯಾಕೆ ತಿಂದದ್ದು. ಆ ರೀತಿಯ ಒಂದು ಪರಿಸ್ಥಿತಿ ಆವಾಗಿನ ಇದರಲ್ಲಿತ್ತು. ನಿಮ್ಮ ಮಗಳು ಬರಲಿಲ್ಲ, ಅವಳಿಗೆ ಹುಷಾರಿಲ್ಲ ಅಂತೇಳಿ ರಜೆ ಮಾಡಿದ್ರು, ಹಾಗಾಗಿ ಅದು ಇದಾಗಲಿಲ್ಲ ಅಂತ ಸಮಜಾಯಿಸಿ ಕೊಟ್ಟರು ಕೂಡ ಅವರು ಹಾಜರಿ ಬೇಕಾದರೆ ಬಂದು ನೋಡಿ ನನ್ನಿಂದ ಏನು ಅಂತ, ನಾನು ಮಕ್ಕಳ ಹೊಟ್ಟೆಗೆ ಹೊಡೆಯುವುದೇ ಇಲ್ಲ, ನನಗೆ ಅಂತದ್ದು ಆ ಬುದ್ಧಿಯೂ ಇಲ್ಲ ಹೇಳಿ ಏನು ಹೇಳಿದ್ರು ಅವರು ಒಪ್ಪಲಿಲ್ಲ. ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ನಾನು BO ಆಫೀಸ್ AU ಆಫೀಸ್ಗೆ ಕೊಡ್ತೇನೆ ಅಂತ. ಅವಾಗ AU ಆಫೀಸ್ ಹಾಗೆ ಅಲ್ಲಿ ಇದು ಮಾಡ್ತೇನೆ ಅಂತ. ಮತ್ತೆ ಒಮ್ಮೆ ಇನ್ಸ್ಪೆಕ್ಟರ್ ಬರುವಾಗನೇ ಆ ವಿಷಯ ಆ ವ್ಯಕ್ತಿಯನ್ನು ಕರೆಸಿ ಇತ್ಯರ್ಥ ಮಾಡಿದೆ ನಾನು. ಆವಾಗ ಅವರು ಹೇಳಿದರು, ನೋಡಿ ಮಕ್ಕಳಿಗೆ ಅವರು ಖಂಡಿತ ಅವರು ಹಾಗೆ ಮಾಡಲಿಕ್ಕಿಲ್ಲ, ನೀವು ಅದನ್ನು ತಿಳ್ಕೊಳ್ಬಾರ್ದು. ಹಾಗೆ ನಿಮ್ಮ ಮಗುವನ್ನ ಶಾಲೆಗೆ ಕಳಿಸಿ, ಅವ್ರು ಕೊಡ್ತಾರೆ. ಅವ್ರೇನು ಮನೆಯಿಂದ ಕೊಡುದಾ, ಕೈಯಿಂದ ಕೊಡುದಾ? ಏನಿಲ್ಲ, ನೀವು ಮಗುವನ್ನ ಶಾಲೆಗೆ ಕಳಿಸಿ ಅಂತ ಅನ್ನೋದಕ್ಕಾಗಿ ಸರ್ಕಾರ ಕೊಡುವಂಥದ್ದನ್ನು ಕೊಡ್ತಾರೆ ಅವರು. ಹಾಗೆ ಹೇಳಿದ್ಮೇಲೆ ಆ ವ್ಯಕ್ತಿ ತಂಡ ಇದೊಂದು ಘಟನೆ ನಿಮಗೆ ಅದೊಂದು ಆ ದಾರಿಯಲ್ಲಿ ಹೋಗುವಾಗ ನೆನಪಾಗ್ತದೆ. ಕೃಷ್ಣಾಷ್ಟಮಿ ಒಂದು ಇದು ಮಾಡ್ತಾ ಇದ್ದೆವು. ಕೃಷ್ಣಾಷ್ಟಮಿ ಆಚರಣೆ ನಮ್ಮ ಶಾಲೆಯಲ್ಲೇ ಆಗ್ತಿತ್ತು. ದೊಡ್ಡ ಅಂಗಳ ಉಂಟು ನೋಡಿ ಕೆಳಗೆ ಶಾಲೆಯಲ್ಲಿ, ಅಲ್ಲಿಯೇ ಮಾಡ್ತಿದ್ದರು. ಶಾಲೆ ಒಳಗೆ ಆಟೋಟ ಇದು ಪದ್ಯ ಹೇಳುದು, ಆಮೇಲೆ ಮಕ್ಕಳಿಗೆ ಕಪ್ಪೆ ಜಿಗಿತ ಅವೆಲ್ಲ ಒಳಗೆ ಉಮಾನಾಥ ಪ್ರಭು ಅವರು ಬಂದ ನಂತರವೇ ನಮಗೆ 4 ಕೋಣೆಯ ಇದಾಯ್ತು. ಒಂದು ಆಫೀಸ್ ಕೋಣೆ ಅಂತ ಒಂದು ಚಿಕ್ಕದು ಮಾಡಿದ್ರು ಸೈಡ್, ಅದು ಸಾಕು ನಮಗೆ ಆಫೀಸ್ ಕೋಣೆ ಅಂತ. ಅಲ್ಲ ಅವಾಗ ಈಗ ಶಾಲೆಗಳಲ್ಲೆಲ್ಲ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಈಗ ಹೇಳಿರೋ ಪ್ರಕಾರದಲ್ಲಿ ಶಾಲೆಯಲ್ಲಿ ನೀವು ಒಬ್ಬರೇ ಟೀಚರ್, ಹಾಗಿದ್ದಾಗ ಅಲ್ಲಿ ಶಾಲೆಗೆ ಬೀಗ ಹಾಕುದು ಅದೆಲ್ಲ ಕೆಲಸ ನಿಮ್ಮದೇ ಆಗಿರ್ತದೆ.
ಆ ಬೀಗದ ಕೀಯನ್ನು ಕೊಟ್ಟು ಹೋಗ್ತಿದ್ದೆ ಹತ್ರದಲ್ಲಿ ಕೊಡ್ತಾ ಇದ್ದೆ. ಅಂದ್ರೆ ಫುಡ್ ಬಂದ್ರೆ ತಕೊಂಡ್ಲಿಕ್ಕೆ ಹೌದು ಹೌದು, ನೀವು ಮನೆಗೆ ಹೋಗಿದ್ದಾಗ ಮನೆಗೆ ಬಂದ್ರೆ ಅಥವಾ ಬೆಳಿಗ್ಗೆ ಬೇಗ ಬಂದ್ರೆ ನಾನು ಬರುವಾಗ ಲೇಟ್ ಆಗ್ತದೆ ಅಂತ ಹೇಳಿ ಹಾಗೆ ಅಂದು ಕೊಟ್ಟು ಹೋಗ್ತಿದ್ದೆ ವಿಶ್ವಾಸದಲ್ಲಿ. ಅವರು ಹೆಲ್ಪರ್ ಆಗಿ ಅಂಗನವಾಡಿಗೆ ಹೆಲ್ಪರ್ ಆಗಿ ಬರ್ತಾ ಇದ್ರು. ವಾರಿಜಾ ಮತ್ತು ರತ್ನ ಅಂತ ಇಬ್ರು ಅವರ ಮನೆಯಲ್ಲಿ ಕೀ ಇರ್ತಾ ಇತ್ತು. ಆಫೀಸ್ ರೂಮ್ ಇದ್ರೆ ನೀವು ಕೊಂಡೋಗ್ತಾ ಇತ್ತು. ನೀವೊಂದು ಅದ್ಭುತ ಶಿಕ್ಷಕಿ ಅಂತ ಹೇಳುವಂಥದ್ದು ನಮಗೆ ಕೇಳಿಯೂ ಗೊತ್ತುಂಟು. ನನಗೆ ಅದು ಸುಮಾರಷ್ಟು ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಿದಾಗಲೂ ಅರ್ಥ ಆಯಿತು. ಈಗ ನಿಮ್ಮನ್ನು ಇಷ್ಟೊತ್ತು ಮಾತಾಡಿಸ್ತಾ ಇದ್ದೇನೆ, ಇಲ್ಲೂ ನನಗೆ ಅದು ಸಾಬೀತಾಗ್ತಾ ಉಂಟು. ನಿಮ್ಮ ಮತ್ತು ನಿಮ್ಮ ವಿದ್ಯಾರ್ಥಿಗಳ ಬಾಂಧವ್ಯ ಅದು ನಿಮ್ಮ ಹಳೆ ವಿದ್ಯಾರ್ಥಿಗಳ ಹತ್ರ ನಾನು ಮಾತನಾಡಿದಾಗ ನಮಗೆ ಅದು ಅರ್ಥ ಆಯಿತು. ಆದರೆ ಆ ಬಾಂಧವ್ಯ ಹೇಗಿತ್ತು ನಿಮ್ಮದೇ ಒಂದು ಮಾತಿನಲ್ಲಿ ಹೇಳೋದಾದ್ರೆ? ತಾಯಿ ಮಗುವಿನ ಬಾಂಧವ್ಯಕ್ಕಿಂತಲೂ ತುಂಬ ಫ್ರೀ ಆಗಿತ್ತು. ಮಕ್ಕಳು ನನ್ನ ನಡ್ಕೊಂಡು ಬರುವುದು, ನಮ್ಮ ಮನೆಯಿಂದ ಶಾಲೆವರೆಗೆ ಬರುವಾಗ ನಡ್ಕೊಂಡು ಬರಬೇಕಾದ್ರೆ ಗದ್ದೆ ಹುಣಿ ಗುಡ್ಡೆ ಬದಿ ಎಲ್ಲ ಸಿಕ್ತಿತ್ತು. ಅದರಲ್ಲಿ ಹುಲ್ಲಿನಲ್ಲಿ ಹೂ ಬರ್ತದೆ, ಸೂಂಗನ್ನು ಬಂದು ಶಾಲೆಗೆ ಬರುವಾಗ ನಾನು ರೆಂಕೆದ ಗುತ್ತಿಗೆ ಬಂದರೆ ಅಲ್ಲಿ ಬರುವ ಮಕ್ಕಳು ನನ್ನ ಒಟ್ಟಿಗೆ ಆಗ್ತಿದ್ರು, ಕೆಂಬರ್ಜಾಗಿ ಬರುವ ಮಕ್ಕಳು ನನ್ನ ಒಟ್ಟಿಗೆ ಆಗ್ತಿದ್ರು. ಮತ್ತೆ ಎಲ್ಲರೂ ಒಟ್ಟಾಗಿ ಗುಂಪಾಗಿ ಹೋಗ್ತಿದ್ರು ಶಾಲೆಗೆ. ಟೀಚರ್ ಮತ್ತು ಮಕ್ಕಳು ಒಟ್ಟಿಗೆ ಬಂದರು. ನನ್ನ ಕೈಯಲ್ಲಿ ನಾನು ಅವರ ಬ್ಯಾಗ್ ಇದ್ರೂ ಕೂಡ ನನ್ನ ಬುತ್ತಿಯ ಬ್ಯಾಗು ಕೊಡೆ ನಾನು ಏನಿದ್ರು ಅವರ ಕೈಯಲ್ಲಿ ಹಿಡ್ಕೊಂಡು ನಾನು ಒಮ್ಮೊಮ್ಮೆ ಕೆಲವು ಕ್ಯಾಲೆಂಡರ್ ಅಥವಾ ಇದೆಲ್ಲ ಕೆಲವು ರಿಜಿಸ್ಟರ್ ಹೌದು ಇಲಾಖೆದೆಲ್ಲ ತಕೊಂಡ್ ಬಂದ್ರೆ ಮತ್ತೆ ಕೆಲವು ಚಾರ್ಟು ಅದೆಲ್ಲ ತಕೊಂಡ್ ಬಂದ್ರೆ ಎಲ್ಲೋ ಮಕ್ಕಳ ಕೈಯಲ್ಲಿ ಕೊಡ್ಬೇಕು. ನಾನು ನನ್ನ ಕೈಯಲ್ಲಿ ಕೊಡಲಿಲ್ಲ ಅಂತ ಮಕ್ಕಳು ಅವರು ಎಲ್ಲರೂ ಹಿಡ್ಕೊಂಡು ನಾನು ಮುಂದೆ ಹೋಗ್ತೇನೆ ಅಂತೇಳಿ ಎಲ್ಲರೂ ಒಟ್ಟಾಗಿ ಹೋಗ್ತಿದ್ದೆವು ಶಾಲೆವರೆಗೆ ಹೋಗ್ಬೇಕಾದ್ರೆ ನನ್ನ ತಲೆ ಕಾಣಿಸಿದ್ರೆ ಸಾಕು ಮಕ್ಕಳಿಗೆ. ಅಲ್ಲಿ ಮೇಲೆ ಎತ್ತರ ಶಾಲೆ, ಅಲ್ಲಿ ನಿಂತ್ಕೊಂಡು ನೋಡಿ ಅಲ್ಲಿದ್ದ ಮಕ್ಕಳು ಓಡಿ ಬರುದು. ಓಡಿ ಬಂದು ಅವರ ಕೈಯಿಂದ ತಕೊಂಡು ಶಾಲೆ ಒಳಗೆ ತಕೊಂಡೋಗಿ ಇಡುದು. ಆಫೀಸ್ ಕೋಣೆಯಲ್ಲಿ ಇಡುವಂಥದ್ದು ಅಲ್ಲಿ ಇಡುದು, ಮೇಜಿನ ಮೇಲೆ ಇಡುವಂಥದ್ದು ಮೇಜಿನ ಮೇಲೆ ಇಡುದು. ಮತ್ತೆ ಎಲ್ಲಾ ಮಕ್ಕಳು ನಾನು ಬಂದು 5 ನಿಮಿಷ ಕೂತ್ಕೊಳ್ಬಂದೆ, ಸುಸ್ತಾಗಿರ್ತದೆ. 4 ಕಿಲೋಮೀಟರ್ ನಡೆದು ಬರುದು. ಬಂದ ಕೂಡಲೇ ಸೀರೆಯಲ್ಲಿ ಇದ್ದಂತ ಸೂಂಗುಗಳನ್ನೆಲ್ಲ ಮಕ್ಕಳು ಕೂತ್ಕೊಂಡು ತೆಗೆಯುದು. ನನಗೆ ಜಾಸ್ತಿ ಸಿಕ್ಕಿದ್ದು ಅಂತ ಕೈಯಲ್ಲಿ ಹಿಡ್ಕೊಂಡು ಲೆಕ್ಕ ಮಾಡು. ನಾನು ಇವತ್ತು ನಿನ್ನೆ ತೆಗ್ದಿದ್ದಿ, ನಿನಗೆ ಬಿಡುದಿಲ್ಲ, ನಾನು ತೆಗಿದ್ದೇನೆ. ಮಕ್ಕಳು ಆ ರೀತಿಯ ಒಂದು, ನನಗೆ ಯಾವ ನೋವು ಇದ್ರು ಯಾವ ಆಯಾಸ ಇದ್ರು ಕೂಡ ಮರ್ತು ಹೋಗ್ತೀನಿ. ಶಾಲೆಗೆ ಬರುವಾಗ ಎಲ್ಲ ಮತ್ತೆ ಶಾಲೆ ಬಿಟ್ಟು ಬರುವಾಗ ಕೂಡ ಮಕ್ಕಳು ನನ್ನೊಟ್ಟಿಗೆ ಬರುವುದು, ನಾನು ನಿಮ್ಮೊಟ್ಟಿಗೆ ಬರೋದು ಅಂತ. ನಾನು ಮತ್ತೆ ಬರುವಾಗ ಮಕ್ಕಳು ಹೂ ತಕೊಂಡು ಬರುದು. ಗುಲಾಬಿ, ಮಲ್ಲಿಗೆ, ಯಾವ ಹೂ ಉಂಟು, ಸಂಪಿಗೆ, ಏನು ಇಲ್ಲದ ದಾಸವಾಳ ಹೂವಾದ್ರೂ ಹಿಡ್ಕೊಂಡು ಬರುದೇ. ನನ್ನ ಹೂ ಇಟ್ಕೊಳ್ಳಿ ಟೀಚರ್, ನನ್ನ ಹೂ ಇಟ್ಕೊಳ್ಳಿ, ನನಗೆ ಒಂದೊಂದೇ ತನ್ನಿ, ನೀವು ಹೆಚ್ಚು ತರಬೇಡಿ ಅಂತ ಹೇಳುದು ನಾನು. ಮಕ್ಕಳು ಎಲ್ಲರೂ ತಂದ್ರೆ ನಾನು ಇಟ್ಕೊಳ್ಳಿ. ಆದ್ರೂ ಕೂಡ ಮಕ್ಕಳು ಬಿಡ್ತಿರ್ಲಿಲ್ಲ. ಹೂ ತಕೊಂಡು ಬಂದು ನನ್ನ ತಲೆಯಲ್ಲಿ, ನಮ್ಮ ಮನೆಯಲ್ಲಿ ಅಲ್ಲಿ ಸುರಗಿ ಸಿಕ್ತಿತ್ತು, ಮುಗುಳಿ ಛತ್ರ ಇದೆ, ಶಾಂತರಾಜನ ಮನೆ, ಅಲ್ಲಿ ಅವರು ಹೂ ಕಟ್ಟಿ ಇದು ಕೊಡ್ತಿದ್ರು, ಸುರ್ಗಿ ಹೂ ತಕೊಳ್ತಿದ್ದೆ ದುಡ್ಡು ಕೊಟ್ಟು. ಅವಾಗ 50 ಪೈಸೆ 75 ಪೈಸೆ ಒಂದು ಮಾಲೆಗೆ, ಇಷ್ಟುದ್ದ ಮಾಲೆ ಕೊಡ್ತಿದ್ದೆ. ಸಂಜೆ ಬರುವಾಗ ಅದು ಮಕ್ಕಳಿಗೆ ಕೊಡ್ಬೇಕು ನಾನು. ನಿಮ್ದು ಇಟ್ಟಾಯ್ತಲ್ಲ ಟೀಚರ್, ಅದು ನಮಗೆ ಕೊಡಿ ಅಂತ. ಆ ಒಂದು ಆತ್ಮೀಯತೆ ಮಕ್ಕಳಲ್ಲಿ ಪ್ರತಿಯೊಬ್ಬರಲ್ಲಿಯೂ ಇತ್ತು. ಅವರು ಇವರು ಅಂತ ಹುಡುಗರು ಸಣ್ಣ ಇದನ್ನು ನಾನು ತಗೊಂಡೋಗಿ ನನ್ನ ಬಟ್ಟೆಯಲ್ಲಿ ಪೆಟ್ಟಿಗೆಯಲ್ಲಿ ಇಡ್ತೇನೆ, ಟೀಚರ್ ಕೊಡಿ ನನಗೆ ಅಂತ. ಪರಿಮಳ ಹಾಗೆ ಮಾಡ್ತಾರೆ. ಕೇದಾಗೆ ತರ್ತಿದ್ರು ಮಕ್ಕಳು, ಉಗ್ಗಪ್ಪನ ಮಕ್ಕಳು ಕೇದಾಗೆ ಹಿಡ್ಕೊಂಡು ಬರ್ತಿದ್ರು. ನಮ್ಮ ಟೀಚರ್ಗೆ ಅದು ಭಾರಿ ಇಷ್ಟ ಅಂತ ಹೇಳಿ ಹಿಡ್ಕೊಂಡು ಬಂದು ಅದನ್ನು ಕೊಡ್ತಿದ್ರು. ಎಲ್ಲ ಹೂವಿನ ಬಗ್ಗೆ ಮತ್ತೆ ಮಕ್ಕಳು ಅಂತ ಹೇಳಿದ್ರೆ ಅದೇ ನನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚು ನನ್ನನ್ನು ಇದು ಮಾಡ್ತಿದ್ರು. ಅಂದ್ರೆ ವಿದ್ಯಾರ್ಥಿಗಳ ಜೊತೆಗೆ ನಿಮಗೊಂದು ಭಾವನಾತ್ಮಕವಾದಂತ ಒಂದು ಸಂಬಂಧ, ವರ್ಷಗಳನ್ನ ನೀವು ಕಳೆದಿದ್ದೀರಿ. ನಿಮ್ಮನ್ನ ಆ ರೀತಿಯಲ್ಲಿ ವಿದ್ಯಾರ್ಥಿಗಳು ಒಂದು ಲೆಕ್ಕದಲ್ಲಿ ನೋಡುದಾದ್ರೆ ನಿಮ್ಮನ್ನ ಅವರು ಪೂಜಿಸ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾರೆ. ಈಗಲೂ ಕೆಲವು ಸಿಕ್ಕಿದ್ರೆ, ಎಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ರೆ, ಟೀಚರ್ 1 ನಿಮಿಷ ನಿಲ್ಲಿ, ನಾನು ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ನಿಲ್ಲಿಸಿ ಮಾತಾಡಿ ನಡ್ಕೊಂಡು ಹೋಗುವಾಗ ಸಿಕ್ತಿದ್ರು. ಈಗ ನನಗೆ ನಡೀಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಮಕ್ಕಳು ನನ್ನನ್ನು ಒಂದು ದಿವಸನೂ ಇದು ಮಾಡುದಿಲ್ಲ. ಎಲ್ಲಿ ಸಿಕ್ಕಿದ್ರು
ಟೀಚರಲ್ಲಿದ್ದಾರೆ, ನಾನು ಬಂದು ಮಾತಾಡಬೇಕು ಅಂತ ಅವರ ಕೆಲಸವನ್ನು ಹೇಳ್ತಾರೆ. ಮಕ್ಕಳು ಇಂತಿಷ್ಟು ಕಲ್ತಿದ್ದಾರೆ, ಹೀಗೆ ಹೋಗ್ತಾರೆ ಶಾಲೆಗೆ, ಪ್ರತಿಯೊಂದನ್ನು ಹೇಳ್ತಾರೆ. ನಿಮ್ಮ ವಿದ್ಯಾರ್ಥಿಗಳು ಹೇಳಿದಂಥದ್ದು ನಾನು ಆಗ್ಲೇ ಹೇಳಿದೆ ಅದನ್ನ, ಪುಣ್ಯಕೋಟಿಯ ಕತೆ ಅಂತ. ಬಹಳ ಒಂದು ಫೇಮಸ್ ಕತೆ. ಅಂದ್ರೆ ನೀವು ಹೇಳುವಂತ ಶೈಲಿ ಮತ್ತು ದಾಟಿ ಅದು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇವತ್ತು ಸಹ ಅವರ ಮನಸ್ಸಿನಲ್ಲಿ ಇದೆ. ಅಂದ್ರೆ ಆ ಒಂದು ಘಟನೆಗಳನ್ನ ನೀವು ಏನಾದ್ರೂ ಹಂಚಿಕೊಳ್ಬಹುದಾ? ಪುಣ್ಯಕೋಟಿಯ ಕತೆ ಎರಡು ಲೈನ್ ಆದ್ರೂ ಇಲ್ಲಿ ಹೇಳ್ಬೋದಾ? ಪುಣ್ಯಕೋಟಿಯ ಕತೆ ಶುರು ಮಾಡುವಾಗನೇ ಕೆಳಗೆ, ನಮ್ಮದು ಶಾಲೆ ಎತ್ತರದಲ್ಲಿ ಇರೋದು, ಕೆಳಗಿನ ಮನೆಯಲ್ಲಿ ಕೇಳಿದರೆ ಟೀಚರ್ ಕತೆ ಹೇಳ್ತಾ ಇದ್ದಾರೆ ಪುಣ್ಯಕೋಟಿದು ಅಂತೇಳಿ ಶಾಲೆಗೆ ಬರ್ತಿದ್ರು ಮಕ್ಕಳು, ದೊಡ್ಡ ದೊಡ್ಡ ಮಕ್ಕಳು. ಹೌದಾ? ಶಶಿಕಲಾ ಅಂತ ಹೇಳಿ, ಕಿಶೋರ್ ಅಂತ ಇದ್ದಾನೆ ನೋಡಿ, ಕಿಶೋರ ಮತ್ತೆ ಸೀತಾರಾಮ, ಅವನ ಅಕ್ಕ ಒಬ್ಬಳಿದ್ದಾಳೆ. ಅವಳು ಮನೆಯಲ್ಲಿದ್ರೆ ಓಡಿ ಬರ್ತಿದ್ಲು. ಅವಳು ಶಾಲೆ ಬಿಟ್ಟು ದೊಡ್ಡವಳಾದ್ರೂ ಸಹ ಇವತ್ತು ಟೀಚರ್ ಕತೆ ಹೇಳ್ತಾ ಇದ್ದಾರೆ, ನಾನು ಬರ್ಬೇಕು ಅಂತ. ಹತ್ರದಲ್ಲಿ ಮನೆ ಇದ್ದವರೆಲ್ಲ ಕೆಲವರು ಬರ್ತಿದ್ರು, ದೊಡ್ಡವರು ಬಂದು ಹೊರಗೆ ನಿಂತ್ಕೊಂಡು ಕೇಳ್ತಿದ್ರು ಕೆಲವರು. ಎರಡು ಲೈನ್ ಟೀಚರ್ ನಿಮಗೆ ನೆನಪಿದ್ರೆ ಪುಣ್ಯಕೋಟಿಯ ಕಥೆ ಹೇಗೆ ನೀವು ಪ್ರಾರಂಭಿಸ್ತಾ ಇದ್ರಿ ಅಂತ? ಆ ಪದ್ಯದ ಮೂಲಕವೇ ಪ್ರಾರಂಭಿಸಿ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನಂತೂ ಪೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಕೊಲ್ಲಗೌಡನ್ ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಕಾಮಧೇನು ನೀನು ಬಾರೆಂದು ಪ್ರೇಮದಲ್ಲಿ ಗೊಲ್ಲ ಕರೆದನು. ಹೀಗೆ ಅದರ ಅರ್ಥವನ್ನು ಹೇಳ್ಕೊಂಡು ಈಗ ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪದ್ಯವನ್ನ ಕೇಳಿದಾಗ ಅವರ ಶಾಲೆಯ ಒಂದು ಜೀವನ ಅವರಿಗೆ ನೆನಪಿಗೆ ಬಂದಿರಬಹುದು. ಖಂಡಿತವಾಗ್ಲೂ ಬಂದಿರ್ತದೆ. ಅವತ್ತು 40 ಜನ ಮಕ್ಕಳು ಮನೆಗೆ ಬಂದ್ರು ಅಂತ ಹೇಳಿ, 40 ಮಕ್ಕಳು ಅವರು ಅವತ್ತು ಕತೆ ಹೇಳಿ ಅಂತ ಅವರಿಗೆ ಮಕ್ಕಳಾಗಿ ಮಕ್ಕಳಿದ್ದವರು ಬಿಡ್ಲಿಲ್ಲ ನನ್ನನ್ನು. ಕಥೆಯನ್ನು ನಿಮ್ಮ ಹತ್ರ ಈ ಪದ್ಯ ಕೇಳಿ ನಮ್ಗೆ ಇನ್ನೊಮ್ಮೆ ಕೇಳ್ಬೇಕು ಅಂತ ಅನಿಸ್ತದೆ ಮಾರೆ ಟೀಚರೇ. ಹೇಳಿ 40 ಮಕ್ಕಳ ಹಳೆ ವಿದ್ಯಾರ್ಥಿಗಳು ಮನೆಗೆ ಬಂದಿದ್ರು ಇತ್ತೀಚೆಗೆ, ಒಂದು 3 ವರ್ಷ ಆಯ್ತಾ ಅಂತ. ಟೀಚರ್, ಹಾಗೆ ನಿಮ್ಮ ಪುಣ್ಯಕೋಟಿ ಕಥೆಯ ಮುಖಾಂತರ ನೀವು ವಿದ್ಯಾರ್ಥಿಗಳಿಗೆ ಬಹಳ ಒಂದು ಸುತ್ತಮುತ್ತಲಿನ ಮನೆಯವರು ಬಂದು ಕೇಳುವಂತ ಪರಿಸ್ಥಿತಿ ಸಹ ಒಂದು ಇತ್ತು ನಿಮ್ಮ ಆ ಒಂದು ವೃತ್ತಿ ಜೀವನದಲ್ಲಿ. ಹಾಗೆ ನಾನೊಂದು ಕೇಳ್ಪಟ್ಟೆ ಟೀಚರ್, ನಿಮ್ಮ ಹಳೆ ವಿದ್ಯಾರ್ಥಿಗಳೊಂದು ತಂಡ ನಿಮ್ಮ ಮನೆಗೆ ಭೇಟಿ ಕೊಟ್ಟಿತ್ತು ಇತ್ತೀಚೆಗೆ. ಬಂದಿದ್ದಾರೆ ಎಲ್ಲಾ ಮಕ್ಕಳು, ಸಾಧಾರಣ 44 ಜನ ಏನೋ ಬಂದಿದ್ದಾರೆ. 44 ಜನ. ಸೂಪರ್. ಅವರು ನಾವು ಬರ್ತೇವೆ ಟೀಚರೇ ಯಾವಾಗಂತ ತಿಳಿಸ್ತೇವೆ ಅಂತ ಹೇಳ್ತೀವಿ, ಏನು ಮಾಡುವುದು ಬೇಡ ಅಂತ. ನನಗೆ ನನ್ನ ಮಕ್ಕಳು ನನ್ನನ್ನು ಅಷ್ಟು ಪ್ರೀತಿಯಿಂದ ಇದು ಮಾಡುವಾಗ ಅವರಿಗೊಂದು ಬಾಯಾರಿಕೆ ಆದ್ರೂ ಕೊಡ್ಬೇಕಲ್ಲ, ನಾವು ಅದು ನಮ್ಮ ಧರ್ಮ ಕೊಡ್ಬೇಕಾದದ್ದು. ನಾನು ಆದ್ರೂ ಒಂದು ವ್ಯವಸ್ಥೆ ಮಾಡಿದೆ, ಬಾಯಾರಿಕೆ ಇದು ತಿಂಡಿ ಸ್ವಲ್ಪ ಎಲ್ಲರಿಗೂ. ಆದ್ರೆ ನಾನು ಅವ್ರು ಬರ್ತಿದ್ದದ್ದು 20 ಜನ ಅಂತ ತಿಳ್ಕೊಂಡದ್ದು, 44 ಜನ ಬಂದ್ರು, ಅದ್ರ ಡಬಲ್. ಆದ್ರೆ ಬಂದವರು ಎಲ್ಲರೂ ಸುಧಾರಿಸಿಕೊಂಡ್ರು, ಅದು ಸಂತೋಷ. ಮತ್ತೆ ಅದು ಈ ಶರತ್ ಗೌಡನ ಕಡೆಯಿಂದ ನಮ್ಗೆ ಸೀರೆ ಎಲ್ಲ ತಕೊಂಡ್ ಬಂದು ಹೂವು ಎಲ್ಲ ತಕೊಂಡ್ ಬಂದು ಕೊಟ್ಟಿದ್ದಾರೆ ಮಕ್ಕಳು. ನಿಮಗೊಂದು ರೀತಿಯ ಗೌರವವನ್ನು ಸೂಚಿಸಿದ್ರು. ಇದೆಲ್ಲ ಮಾಡಿದ್ದಾರೆ. ಅದನ್ನು ನಾನು ಜೀವಮಾನ ಮರೀಲಿಕ್ಕಿಲ್ಲ. ಮಕ್ಕಳ ಒಂದು ವಿಶ್ವಾಸ ಪ್ರೀತಿ ಈಗಲೂ ಉಂಟು ಅದು. ಅದ್ರ ಬಗ್ಗೆ ನಾನು ಎರಡು ಮಾತಾಡೋದಿಲ್ಲ. ಅದೇ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ನಾವು ಮಾತಾಡಿಸಿದಾಗ ಅವರು ಹೇಳಿದಂಥದ್ದು ಏನು ಅಂತ ಹೇಳಿದ್ರೆ, ಶಾರದಾ ಟೀಚರ್ ಅಂತ ಹೇಳಿದ್ರೆ ಎಲ್ಲ ಟೀಚರ್ನವರ ಹಾಗೆ ಅಲ್ಲ, ಅವರು ಒಂಥರ ಅಮ್ಮನ ಸ್ಥಾನದಲ್ಲಿ ನಿಲ್ತಾರೆ. ಶಿಕ್ಷಕ ವರ್ಗಕ್ಕೆ ಒಂದು ಆದರ್ಶಪ್ರಾಯರಾಗಿರುವಂಥ ಒಬ್ಬರು ಟೀಚರ್ ಅಂತ ಹೇಳೋದನ್ನ ಸುಮಾರಷ್ಟು ವಿದ್ಯಾರ್ಥಿಗಳಲ್ಲಿ ನಾನು ಮಾತಾಡಿಸಿದಾಗ, ನಿಮ್ಮ ವಿದ್ಯಾರ್ಥಿಗಳಲ್ಲಿ ಮಾತಾಡಿಸಿದಾಗ ಅವರು ಹೇಳಿರುವಂಥ ಮಾತು ಇದಾಗಿರ್ತದೆ. ಆಗಲೇ ಹೇಳಿದ ಹಾಗೆ ಅಮ್ಮನ ಸ್ಥಾನದಲ್ಲಿ ನಿಲ್ಲುವಂಥ ಒಬ್ಬ ಟೀಚರ್ ಅಂತ ಹೇಳಿದ್ರೆ ಅದು ಶಾರದಾ ಟೀಚರ್ ಅಂತ ಹೇಳುವಂಥ ಒಂದು ಮಾತು ಇಲ್ಲಿ ಸೂಕ್ತ ಅಂತೇಳಿ ನನಗೆ ಅನಿಸ್ತದೆ. ಹಾಗಾಗಿ ಟೀಚರ್, ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನೀವು ಸುಮಾರಷ್ಟು ಘಟನೆಗಳನ್ನು ನಮಗೆ ನೀವು ಹೇಳಿದ್ರಿ. ನೀವು ನಿವೃತ್ತಿ ಹೊಂದಿ ಈಗ ಎಷ್ಟು ವರ್ಷ? 14ನೇ ವರ್ಷ. ನಿಮ್ಮ ವೃತ್ತಿ ಮುಗಿಸಿ ನೀವು ಬಳಂಜ ಶಾಲೆ ರಿಟೈರ್ಡ್ ಆಗಿದ್ದೀರಿ ಟೀಚರ್. ಈಗ ನಿವೃತ್ತಿ ಜೀವನ ಹೇಗಿದೆ ನಿಮ್ಮದು? ನಿವೃತ್ತಿ ಜೀವನ ನೆಮ್ಮದಿಯಲ್ಲಿದ್ದೀರಿ. ಮಕ್ಕಳು ನೋಡ್ಕೊಳ್ತಾರೆ, ಸೊಸೆ ಮೊಮ್ಮಗ ಈಗ ನೋಡಿ ಒಟ್ಟಿಗೆ ಬಂದಿದ್ದಾರೆ. ಎಲ್ಲರೂ 7 ಜನ ಮೊಮ್ಮಕ್ಕಳು ನನಗೆ.
ಮಗಳಿಗೆ 2 ಗಂಡು ಮಕ್ಕಳು, ಹಾ, ಹಾ, ಹಾ. ದೊಡ್ಡ ಮಗನಿಗೆ 1 ಹೆಣ್ಣು 1 ಗಂಡು, ಹಾ, ಹಾ, ಹಾ. ಮತ್ತೆ ಸಣ್ಣ ಮಗನಿಗೆ 3 ಗಂಡು ಮಕ್ಕಳೇ. ಹಾ, ಹಾ. ಹಾಗೆ 6 ಗಂಡು 1 ಹೆಣ್ಣು, ಹಾ, 7 ಮಕ್ಕಳು, ಜನ ಮೊಮ್ಮಕ್ಕಳ ಜೊತೆಗೆ ಹಾ. ಒಂದು ದೊಡ್ಡ ಮಗನ ಇದು ಮಗಳ ಮಗ ಹಾ. ಇದು BSc ಮಾಡ್ತಾ ಇದ್ದಾನೆ, ಹಾ, ಹೌದಾ? ಅಗ್ರಿಕಲ್ಚರ್. ಮತ್ತೆ ದೊಡ್ಡ ಮಗನ ಮಗಳು 9ನೇ ಕ್ಲಾಸು, ಮತ್ತೊಬ್ಬ 7ನೇ ಕ್ಲಾಸು, 2ನೇ ಸಣ್ಣ ಮಗನ ಮಗ PUC ಸೆಕೆಂಡ್ ಇಯರ್, ಮತ್ತೊಬ್ಬ 6ನೇ, ಮತ್ತೊಂದು ಅಂಗನವಾಡಿ UKG. ಈಗ 3 ತಲೆಮಾರಿನವರು ಕೂಡ ಒಟ್ಟಿಗೆ ಈಗ ಒಂದು ನೆಮ್ಮದಿಯ ಜೀವನವನ್ನ ನೀವು ಕಳೀತಾ ಇದ್ದೀರಿ. ವೀಕ್ಷಕರೇ, ನಿವೃತ್ತಿ ಹೊಂದಿ 16 ವರ್ಷವಾಗಿದ್ರು ಕೂಡ ಟೀಚರ್ ಒಂದು ಸ್ಪಷ್ಟವಾಗಿ ನಮಗೆ ಅವರ ಒಂದು ನೆನಪುಗಳನ್ನ ಅವರು ಹಂಚಿಕೊಳ್ತಾ ಇದ್ದಾರೆ, ಅವರ ಒಂದು ವೃತ್ತಿ ಜೀವನದ ಬಗ್ಗೆ. ಅದಲ್ಲದೆ ಅದು ಅಷ್ಟು ಅವರಿಗೆ ನೆನಪಲ್ಲಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಅವರ ಶಿಷ್ಯ ವರ್ಗವೇ ಆಗಿರ್ತದೆ. ಟೀಚರ್, ಆ ಶಿಷ್ಯ ವರ್ಗವೇ ಅವರಿಗೆ ಈ ಟೀಚರ್ ಯಾವತ್ತು ಆರೋಗ್ಯವಾಗಿರ್ಬೇಕು, ಈ ಟೀಚರ್ ಯಾವತ್ತು ನೆಮ್ಮದಿ ಸುಖ ಸಂತೋಷದಿಂದ ಇರಬೇಕು ಅಂತ ಹೇಳುವಂತ ಹಾರೈಕೆಯೇ ನಿಮ್ಮನ್ನು ಕಾಪಾಡ್ತಾ ಇದೆ. ಅಂದ್ರೆ ನೀವು ಈ ಒಂದು ದೊಡ್ಡ ಶಿಕ್ಷಕ ವರ್ಗಕ್ಕೆ ನೀವು ಒಂದು ಮಾದರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಟೀಚರ್. ಅಂದಿನ ಶಿಕ್ಷಣದ ವ್ಯವಸ್ಥೆಗೂ ಇಂದಿನ ಶಿಕ್ಷಣದ ವ್ಯವಸ್ಥೆಗೂ ಏನು ವ್ಯತ್ಯಾಸ ನಿಮಗೆ ಕಾಣ್ತದ? ಮೊದಲಿನ ಮಕ್ಕಳು ತುಂಬಾ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು, ಯಾವುದನ್ನು ಹೇಳಿದ್ರು ಸಹ ಪ್ರತಿ ಒಂದನ್ನು ನೆನಪಿಟ್ಟು ಮಾಡಿ ತಕೊಂಡು ಬಂದು ತೋರಿಸ್ತಾ ಇದ್ರು. ಈಗಿನ ಮಕ್ಕಳು ಹಾಗೆ ಮಾಡೋದಿಲ್ಲ. ಯಾಕೆಂದ್ರೆ ಅವರಿಗೆ TV ನೋಡ್ಬೇಕು, ಮೊಬೈಲ್ ನೋಡ್ಬೇಕು, ಮತ್ತೆ ಕೆಲವೆಲ್ಲ ಬೇರೆ ಬೇರೆ ಕೆಲಸಗಳಿವೆ. ಹಾಗಾಗಿ ಮೊದಲಿನಾಗೆ ಮಕ್ಕಳು ಇದ್ದಾರೆ, ಇಲ್ಲ ಅಂತಲ್ಲ. ಕೆಲವು ಮನೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ಇದು ಮಾಡುವವರು ಇದ್ದಾರೆ. ಕೆಲವು ಮಕ್ಕಳು ಸ್ವಲ್ಪ ಅಂದರೆ ನನ್ನ ಅಭಿಪ್ರಾಯ ಅಂದರೆ ಮಕ್ಕಳು ಕಲಿಬೇಕು, ಓದಬೇಕು, ಬರಿಬೇಕು, ಅದರೊಟ್ಟಿಗೆ ಇದನ್ನು ಸಹ ಮಾಡಿದ್ರೆ ಒಳ್ಳೆಯದು. ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೂಡ ಬೇಕು. ಮತ್ತೊಂದು ಟೀಚರ್, ಇದು ಸರಿಯಾ ತಪ್ಪ ಅಂತ ನೀವು ಹೇಳಬೇಕು. ಏನು ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಒಂದು ಉಜ್ವಲ ಆಗಬೇಕು ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಳಬೇಕು ಅಂತ ಹೇಳಿದ್ರೆ ಶಿಕ್ಷಕರ ಪಾತ್ರ ಎಷ್ಟು ಇರ್ತದೋ ಅಷ್ಟು ಹೆತ್ತವರ ಪಾತ್ರ ಕೂಡ ಇರ್ತದೆ. ಟೀಚರ್, ಏನ್ ಹೇಳ್ತೀರಿ ಈ ಒಂದು ಮಾತಿಗೆ? ಹೌದು, ಸಂಸ್ಕಾರ ಕೂಡ ಬೇಕು ಮಕ್ಕಳಿಗೆ. ಸಂಸ್ಕಾರದ ಜೊತೆ ತಂದೆ ತಾಯಿಯ ಪ್ರೀತಿ, ವಿಶ್ವಾಸ, ಪ್ರತಿಯೊಂದು ಅವರಿಗೆ ಕಲಿಸಿಕೊಡುವಂಥದ್ದೆಲ್ಲವನ್ನು ನೋಡಿಕೊಂಡ್ರೆ ಮಕ್ಕಳು ಒಳ್ಳೆ ರೀತಿಯ ಸತ್ಪ್ರಜೆಗಳಾಗ್ತಾರೆ. ಟೀಚರ್, ಒಂದು ಕಡೆಯ ಪ್ರಶ್ನೆ. ನೀವೊಂದು ದೊಡ್ಡ ಒಂದು ಶಿಷ್ಯ ವರ್ಗವನ್ನ ಹೊಂದಿದ್ದೀರಿ ಟೀಚರ್. ಈ ಒಂದು ಶಿಷ್ಯ ವರ್ಗಕ್ಕೆ ನೀವು ಇಂಟರ್ವ್ಯೂ ಮುಖಾಂತರ ಅಥವಾ ಈ ಚಾನಲ್ನ ಮುಖಾಂತರ ಏನನ್ನ ಒಂದು ಶುಭಾಶಯದ ನುಡಿಗಳನ್ನ ಹೇಳೋದಾದ್ರೆ ಏನು ಹೇಳ್ತೀರಿ? ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡಿ ಒಳ್ಳೆ ಬುದ್ಧಿ ದೇವರು ಕೊಡಬೇಕು ಮಕ್ಕಳಿಗೆ. ಅವರು ಸಹ ಒಳ್ಳೆ ರೀತಿಯಲ್ಲಿ ಎಲ್ಲವನ್ನು ತಿಳಿದು ಕಲಿತು ನಾವು ಒಳ್ಳೆಯದು ಯಾವುದು ಹಾಳು ಯಾವುದು ಅಂತ ಅನ್ನೋದನ್ನು ಅವರ ಮನದಟ್ಟು ಮಾಡಿಕೊಂಡು ಕೆಲಸ ಮಾಡಿದರೆ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ. ಅದು ಮಕ್ಕಳಿಗೆ ಬೇಕಾದದ್ದು ಮುಖ್ಯ ಸಂಸ್ಕಾರ. ಮನೆಯವರ ಒತ್ತಡ ಮತ್ತು ಸಮಾಜ ನಮಗೆ ಎಲ್ಲವನ್ನೂ ಕಲಿಸಿಕೊಡೋದಿಲ್ಲ. ಎಲ್ಲವನ್ನು ನಾವು ಸ್ವಂತನೂ ಬೇಕು, ಹೆತ್ತವರ ಸಪೋರ್ಟ್ ಕೂಡ ಅದಕ್ಕೆ ಬೇಕು. ಎಲ್ಲ ರೀತಿಯಿಂದ ಇದ್ದರೆ ಮಕ್ಕಳು ಸತ್ಪ್ರಜೆಗಳಾಗಿ ಒಳ್ಳೆ ರೀತಿಯಲ್ಲಿ ಇದಾಗಿ ಒಳ್ಳೆ ನಾಗರಿಕರಾಗಿ ಬಾಳ್ತಾರೆ ಅಂತ ನನ್ನ ಅಭಿಪ್ರಾಯ. ಸರಿ ಟೀಚರ್, ಇಷ್ಟು ಹೊತ್ತು ನೀವು ನಮ್ಮ ಜೊತೆಗೆ ನಿಮ್ಮ ಒಂದು ಸುದೀರ್ಘ ಪ್ರಯಾಣದ ಒಂದು ಕಥೆಗಳನ್ನು ಮತ್ತು ನಿಮ್ಮ ಒಂದು ಅನುಭವಗಳನ್ನು ಮತ್ತೊಮ್ಮೆ ನೀವು ನಮ್ಮ ಜೊತೆಗೆ ಮೆಲುಕು ಹಾಕಿದ್ದೀರಿ. ಬಹಳ ಒಂದು ಒಳ್ಳೆಯ ಪ್ರಾರಂಭ ನಮಗೆ ದೊರಕಿದೆ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಟೀಚರ್. ನಿಮ್ಮ ಒಂದು ನಿವೃತ್ತರಾಗಿ 16 ವರ್ಷ ಆಯಿತು ಅಂತ ನೀವು ಹೇಳಿದ್ರಿ. ಇನ್ನಷ್ಟು ಸಮಯ ನೀವು ಆರೋಗ್ಯವಾಗಿರಿ ಮತ್ತು ಎಲ್ಲರ ಹಾರೈಕೆ ಎಲ್ಲವೂ ಬೇಕು ಸರ್. ಹೊಟ್ಟೆ ಒಂದೇ ಇದ್ದಂತಲ್ಲ, ಎಲ್ಲರ ಹಾರೈಕೆ, ಶುಭ ಹಾರೈಕೆನೂ ಬೇಕು, ಇದು ಬೇಕು. ಎಲ್ಲವನ್ನು ನನಗೆ ಯಾವುದೇ ರೀತಿಯ ನೋವು ಇದು ಯಾವುದೂ ಇಲ್ಲ. ನಾನು ಮಾಡಿದ ವೃತ್ತಿ ಜೀವನದಲ್ಲಿ ಸಂತೋಷ ಉಂಟು. ವೃತ್ತಿ ಜೀವನದಲ್ಲಿ ಸಂತೋಷ ಉಂಟು. ಮಕ್ಕಳು, ನಾನು ಕಲಿಸಿದ ಮಕ್ಕಳು ಯಾರು ಹಾಳು ಅಂತೇಳಿ ಆಗಲಿಲ್ಲ. ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಂದೊಂದು ಸಂಸ್ಕಾರವಂತರಾಗಿ ಪ್ರತಿಯೊಂದು ತಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಹೆಸರು ಪಡಿತಾ ಇದ್ದಾರೆ.
ಒಳ್ಳೆ ಇದಾಗ್ತದೆ. ಆ ಮಕ್ಕಳಿಗೆ ಈಗಲೂ ನೆನಪುಂಟು, ಅದು ಅಂದರೆ ಮುಖ್ಯ. ಅದನ್ನು ಹೀಗೆ ಹೇಳ್ಬೋದು ಟೀಚರ್ ಅಲ್ವಾ, ನಿಮ್ಮ ಶಿಷ್ಯ ವರ್ಗ ಒಂದು ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಿಮಗೆ ಖುಷಿ. ಹೌದು. ಇಷ್ಟು ಹೊತ್ತು ನಾವು ಶಾರದಾ ಟೀಚರ್ ಅವರನ್ನು ಮಾತಾಡಿಸಿದ್ದೇವೆ. ಇದರಲ್ಲಿ ಕೆಲವೊಂದು ವೈಯಕ್ತಿಕವಾಗಿ ನನಗೆ ಕೆಲವೊಂದು ವಿಷಯಗಳು ಬಹಳ ಹಿಡಿಸಿತು. ಅದರಲ್ಲಿ ಯಾವುದು ಅಂತ ಹೇಳಿದರೆ, ಮುಂಚಿನ ವಿದ್ಯಾರ್ಥಿಗಳ ಕಥೆಯನ್ನು ಮಾತನಾಡುವಾಗ ಅವರಿಗೆ ಇದ್ದಂಥ ಒಂದು ಕಮಿಟ್ಮೆಂಟ್ ಈಗಿನ ವಿದ್ಯಾರ್ಥಿಗಳಲ್ಲಿ ಅದು ಕಾಣಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಅವರು 3 ತಲೆಮಾರಿನಿಂದ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಇರ್ತಾ ಇದ್ದಾರೆ. ಅವರ ಮೊಮ್ಮಕ್ಕಳನ್ನೇ ಅವರು ಉದಾಹರಣೆಯಾಗಿ ತಗೊಂಡು ಕೆಲವೊಂದು ವಿಚಾರಗಳನ್ನು ಹೇಳಿದರು. ಎಸ್ ವೀಕ್ಷಕರೇ, ಇದು ಒಂದು ವಿದ್ಯಾರ್ಥಿಗಳಲ್ಲಿ ಅಥವಾ ಒಂದು ಸಮಾಜಕ್ಕೆ ಪ್ರಜೆಗಳನ್ನು ಕೊಡಬೇಕು ಅಂತೇಳಿ ಆಗಿದ್ರೆ ಒಬ್ಬ ಶಿಕ್ಷಕ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾನೆ ಅಂತ ಒಬ್ಬರು ಶಾರದಾ ಟೀಚರ್ನಂತಹ ಶಿಕ್ಷಕಿಯರು ಯಾವ ರೀತಿ ಒಬ್ಬ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಮತ್ತು ಸಕಾರಾತ್ಮಕವಾಗಿ ಒಬ್ಬ ವಿದ್ಯಾರ್ಥಿ ದೇಶಕ್ಕೆ ಹೇಗೆ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳೋದಕ್ಕೆ ಸುಮಾರಷ್ಟು ಘಟನೆಗಳನ್ನು ಹೇಳಿದರು. ಮತ್ತು ಲೈವ್ ಎಕ್ಸಾಂಪಲ್ಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಆ ಟೀಚರ್ನ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡಿರುವಂತಹ ಸುಮಾರಷ್ಟು ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೇವೆ ಮತ್ತು ಅವರೆಲ್ಲರಿಗೂ ಕೂಡ ಆ ಗೌರವ ಇದೆ. ಸೊ ಹಾಗಾಗಿ ಒಂದು ಒಳ್ಳೆಯ ಒಂದು ಇಂಟರ್ವ್ಯೂ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಎಸ್ ಟೀಚರ್, ನಾವು ಈ ಒಂದು ಇಂಟರ್ವ್ಯೂನ ಕೊನೆಯ ಭಾಗದಲ್ಲಿದ್ದೇವೆ ಟೀಚರ್. ನಮ್ಮ ಒಂದು ಕರೆಗೆ ಹೋಗೊಟ್ಟು ನೀವು ಬಂದಿದ್ದೀರಿ. ಹಾಗಾಗಿ ನಿಮಗೆ ನಮನ ಚಾನಲ್ನ ಪರವಾಗಿ ಮತ್ತು ನನ್ನ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಟೀಚರ್. ಎಲ್ಲರೂ ಸತ್ಪ್ರಜೆಗಳಾಗಿ ಬಾಳಬೇಕು, ಎಲ್ಲರೂ ಸಂಸ್ಕಾರಿತವಾಗಿ ಬಾಳಬೇಕು ಮತ್ತು ಗುರು ಹಿರಿಯರಿಗೆ ಗೌರವವನ್ನು ನೀಡಬೇಕು. ಕಲಿಸಿದಂಥ ಶಿಕ್ಷಕರನ್ನು ಅವರ ಶಾರದಾ ಟೀಚರ್ನ ವಿದ್ಯಾರ್ಥಿಗಳು ಯಾವ ಮಟ್ಟಿಗೆ ಅವರು ಪ್ರೀತಿಸ್ತಾರೆ ಅಂತ ಹೇಳೋದನ್ನು ನೀವು ಇವತ್ತು ತಿಳ್ಕೊಂಡ್ರಿ. ಹಾಗಾಗಿ ನಿಮ್ಮ ಊರಿನಲ್ಲಿರುವಂತಹ ಇಂತಹ ಒಂದು ಶಿಕ್ಷಕರು, ಸಾಧಕರು ಅಥವಾ ಎಲೆಮರೆಕಾಯಿಯಂತೆ ನಿಮ್ಮ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರಿದ್ದರೆ ನಮ್ಮ ಚಾನಲನ್ನು ಸಂಪರ್ಕಿಸಿ. ಅವರನ್ನು ಕೂಡ ನಾವು ಇಲ್ಲಿ ಅವರ ವಿದ್ಯಾರ್ಥಿಗಳಿಗೋಸ್ಕರ ನಾವು ಅವರನ್ನು ಮಾತಾಡಿಸಲಿಕ್ಕಿದ್ದೇವೆ. ಮುಂದೆ ಇನ್ನೊಂದು ಶಿಕ್ಷಕರ ಜೊತೆಗೆ ನಾವು ಮತ್ತೆ ಜೊತೆಯಾಗೋಣ. ನಮಸ್ಕಾರ. ಗುರವೇ ನಮಃ.